ಬ್ಯಾಕ್ ಅಗೇನ್. ಹೇಗಿದ್ದೀರಾ ಎಲ್ಲರೂ? ತುಂಬಾ ದಿನ ಆದ್ಮೇಲೆ ಮೀಟ್ ಮಾಡ್ತಿದೀವಿ ಅಲ್ವಾ? ನಂಗಂತೂ ತುಂಬಾನೇ ಖುಷಿ ಆಗ್ತಾ ಇದೆ. ಆಲ್ಮೋಸ್ಟ್ ಒಂದು 15 ದಿನ ಆದ್ಮೇಲೆ ನಾನು ಈ ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ. ತುಂಬಾನೇ ಮಿಸ್ ಮಾಡ್ಕೊಂತಿದ್ದೆ ನಾನು ಕೂಡ ನಿಮ್ಮೆಲ್ಲರನ್ನು. ತುಂಬಾನೇ ಥ್ಯಾಂಕ್ಸ್. ಎಲ್ಲರೂ ನನ್ನ ಆರೋಗ್ಯ ಹೇಗಿದೆ ಅಂತೆಲ್ಲ ಕೇಳ್ತಾ ಇದ್ರಿ. ನೀವೆಲ್ಲರೂ ಹೇಗಿದ್ದೀರಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮ ಪ್ರೀತಿ ವಿಶ್ವಾಸದಿಂದ ಚಂದು ನಾನು ಇಬ್ರು ಸೇಫಾಗಿ ಬಂದು ಅಮೆರಿಕಕ್ಕೆ ರೀಚ್ ಆಗಿದ್ದೀವಿ. ತುಂಬಾನೇ ಥ್ಯಾಂಕ್ಸ್ ಎಲ್ಲರಿಗೂ. ಹೊರಗಡೆ ಕ್ಲೈಮೇಟ್ ಅಂತೂ ತುಂಬಾನೇ ಚೆನ್ನಾಗಿದೆ. ಇವಾಗ ಸಿಯಾಟಲ್ಲಿ ಸಮ್ಮರ್ ಎಂಜಾಯ್ ಮಾಡೋದು ಅಂದರೆ ಸಖತ್ತಾಗಿರುತ್ತೆ. ನೀವು ನೋಡ್ಬೋದು ತುಂಬಾನೇ ಬಿಸಿಲಿದೆ ಹೊರಗಡೆ ಫುಲ್ಲು. ಇವಾಗ ಆಚೆ ಎಲ್ಲ ಸಮ್ಮರ್ ಆ್ಯಕ್ಟಿವಿಟಿನೇ ಮಾಡ್ತಾ ಇರ್ತಾರೆ. ಕ್ಯಾಂಪಿಂಗ್ ಹೋಗೋದಾಗಿರ್ಬೋದು, ಹೈಕಿಂಗ್ ಮಾಡೋದು, ಹಾಗೆ ಇಲ್ಲಿ ಒಳ್ಳೊಳ್ಳೆ ಜಾಗಗಳಿದೆ. ಆದಷ್ಟು ನಾನು ನಿಮಗೆ ಇಲ್ಲಿ ಕರ್ಕೊಂಡು ಹೋಗ್ತೀನಿ. ಆ್ಯಂಡ್ ತುಂಬ ಜನ ಎಷ್ಟೊಂದು ಕ್ವಶನ್ಸ್ ಕೇಳ್ತಾ ಇದ್ರಿ. ನನಗೆ ಎಲ್ಲ ಕ್ವಶನ್ಸ್ಗೂ ಆನ್ಸರ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಹಾಗೆ ರೀಸನ್ ಏನಕ್ಕೆ ಅಂತ ಕೂಡ ನಾನು ಒಂದು ಚಿಕ್ಕ ಲೆಟರ್ ಮುಖಾಂತರ ಒಂದು ಸ್ವಲ್ಪ ದೊಡ್ಡದಾಗೆ ಬರೆದಿದ್ದೀನಿ ಅನ್ಕೊಂತೀನಿ. ಇವತ್ತಿನ ವಿಡಿಯೋದಲ್ಲಿ ನಾವು ಇಂಡಿಯಾದಿಂದ ಅಮೆರಿಕಕ್ಕೆ ಬರಬೇಕಾದ್ರೆ ಏನೆಲ್ಲ ಪ್ರೋಸೆಸ್ ನಡೀತು, ಡಾಕ್ಯುಮೆಂಟ್ ಏನೆಲ್ಲ ಬೇಕಾಯಿತು, ಯಾವ ಥರ ಹೊರಟ್ವಿ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನನ್ನ ಲಾಸ್ಟ್ ವಿಡಿಯೋ ನಾನು ನಿಮಗೆ ಟ್ರಾವೆಲ್ ಅಪ್ಡೇಟ್ ಮಾಡಿರೋದ್ರಿಂದ ಅದರಲ್ಲಿ ಫುಲ್ ಎಲ್ಲ ಹೇಳೋದಕ್ಕಾಗಲಿಲ್ಲ. ಇಂಡಿಯಾದಲ್ಲಿ ತುಂಬ ಜನ ಹೋಗಿ ಸ್ಟ್ರಕ್ ಆಗಿದ್ದಾರೆ. ಮೇ ಬಿ ನಾನು ಕೊಡೋ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಅವ್ರಿಗೆ ಏನಾದರೂ ಒಂದು ಐಡಿಯಾ ಸಿಗ್ಬೋದು ಅಂತ, ಹಾಗೆ ನಿಮ್ಗೂ ತಿಳ್ಕೊಂಡಂಗೆ ಆಗುತ್ತೆ. ಹಾಗೆ ಇನ್ನೊಂದು ಎಷ್ಟೊಂದು ಜನ ಕೇಳ್ತಿದ್ರಿ ಡಿಂಗೋ ಹಳ್ಳಿ ಮಿಸ್ ಮಾಡ್ಕೊಳಲ್ವಾ ಅಂತ, ಅದಕ್ಕೂ ಕೂಡ ಆನ್ಸರ್ ಮಾಡ್ತೀನಿ. ಹಾಗೆ ಫ್ಲೈಟಲ್ಲಿ ಕೊಡೋದನ್ನೆಲ್ಲ ನಾವೇ ಇಟ್ಕೋಬೇಕಾ ಅಂತ ಎಷ್ಟೊಂದು ಜನ ಕೇಳ್ತಾ ಇದ್ರಿ. ತಗೊಂಡೋಗ್ಬೋದಾ ಮನೆಗೆ ಅಂತ, ಅದ್ರ ಬಗ್ಗೆ ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಜೊತೆಗೆ ನನ್ನ ಈ ಪ್ಯಾಂಡಮಿಕ್ ಟ್ರಾವೆಲ್ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಶೇರ್ ಮಾಡ್ತೀನಿ. ಹಾಗೆ ಇಂಡಿಯಾಸ್ ವಿಡಿಯೋಸ್ ಯಾಕೆ ನಾನು ಮಾಡಿಲ್ಲ ಅಂತ ಆಲ್ರೆಡಿ ನಿಮಗೆ ತಿಳಿಸಿದ್ದೀನಿ ರೀಸನ್, ಅದ್ರ ಬಗ್ಗೆನೂ ಸ್ವಲ್ಪ ಮಾತಾಡೋಣ. ಅದಕ್ಕಿಂತ ಮುಂಚೆ ನಾನು ಇಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಿದ್ದೆ. ಇಂಡಿಯಾಗೆ ಹೋದಾಗೆಲ್ಲ ನಾನು ಕ್ವಿಕ್ಕಾಗಿ ದಿನ ಹೋಗ್ತಾ ಇದ್ದೆ ಲೋಕಲ್ ಬಟ್ಟೆ ಶಾಪ್ಗೆ ಹೋಗ್ಬಿಟ್ಟು ನನಗೆ ಅವತ್ತಿಗೆ ಏನು ಹಾಕೋಬೇಕೋ ಆ ಥರ ಚೂಡಿ ತೊಗೊಂಡ್ಬಿಟ್ಟು ಹಾಕ್ಕೊಂಡು ಹೋಗ್ತಾ ಇದ್ದೆ ಊರಿಗೆಲ್ಲಾದರೂ ಹೋದರೆ. ಸೊ ಅದಕ್ಕೆ ಒಂದು ಇಲ್ಲೊಂದು 4 ಸೆಟ್ ತೊಗೊಂಡಿದ್ದೀನಿ. ಹಾಗೆ 2 ಹೊಸದು ಕೂಡ ಆರ್ಡರ್ ಮಾಡಿದ್ದೆ. ತುಂಬ ಚೆನ್ನಾಗಿರೋ ಸೀರೆಗಳನ್ನ ಆರ್ಡರ್ ಮಾಡ್ಕೊಂಡಿದ್ದೆ. ಎಲ್ಲ ಅಮೆಝಾನಲ್ಲೇ ಆರ್ಡರ್ ಮಾಡಿದ್ದೆ. ಅಮ್ಮಗೆ ವಿಡಿಯೋ ಕಾಲ್ ಮಾಡಿ ನೋಡಿದೆ. ತುಂಬ ಚೆನ್ನಾಗಿದೆ ಸೀರೆಗಳು, ತುಂಬಾ ಮಿಸ್ ಮಾಡ್ಕೊತಾ ಇದ್ದೀನಿ. ಅವ್ರು ಹೇಳ್ತಾ ಇದ್ರು ಎಲ್ಲಾನು ಕೊರಿಯರ್ ಮಾಡಿಸ್ಕೋ ನೀನು ಅಂತ ಹೇಳ್ತಾ ಇದ್ರು. ಇನ್ನೊಂದು ಸ್ವಲ್ಪ ಸೀರೆಗಳನ್ನ ಇನ್ನೂ ಶಾಪಿಂಗ್ ಮಾಡಿ ಎಲ್ಲಾನು ಒಂದೇ ಸಲ ಕೊರಿಯರ್ ಮಾಡಿಸ್ಕೊತೀನಿ. ತುಂಬಾ ಚೆನ್ನಾಗಿದೆ. ನಾನು ನಿಮಗೆ ಎಲ್ಲ ಲಿಂಕು ಕೊಡ್ಬೋದು, ಯಾಕೆಂದರೆ ನಾನು ಆನ್ಲೈನ್ ಶಾಪಿಂಗ್ ಮಾಡಿರೋದ್ರಿಂದ ನನ್ನ ಹತ್ರ ಲಿಂಕ್ ಇರುತ್ತೆ. ಎಲ್ಲಾನು ಅಪ್ಡೇಟ್ ಮಾಡ್ತೀನಿ ನಿಮ್ಮ ಜೊತೆ. ಬಟ್ ಈ ಚೂಡಿಗಳನ್ನೆಲ್ಲ ನಾನು ಲೋಕಲ್ ಶಾಪಲ್ಲಿ ತೊಗೊಂಡಿದ್ದು. ತೋರಿಸ್ತೀನಿ ಯಾವ ಥರ ಇದೆ ಅಂತ, ಬನ್ನಿ. ನನಗೆ ವಿಂಟರ್ ಟೈಮಲ್ಲಿ ವೀಡಿಯೋಸ್ ಮಾಡೋದಕ್ಕಿಂತ ಸಮ್ಮರ್ ಟೈಮಲ್ಲಿ ವೀಡಿಯೋಸ್ ಮಾಡೋದಕ್ಕೆ ಸಖತ್ ಜೋಶ್ ಬರುತ್ತೆ. ಯಾವಾಗಲೂ ಹೊರಗಡೆ ಹೋಗ್ಬೋದು, ಹಾಗೆ ಕ್ಲೈಮೇಟ್ ಚೆನ್ನಾಗಿರುತ್ತೆ. ಯಾವುದೇ ಥರ ಜಾಕೆಟ್ ಆಗಲಿ ಏನು ಯೂಸ್ ಮಾಡೋದು ಬೇಕಿಲ್ಲ. ಚಪ್ಪಲ್ಸ್ ಎಲ್ಲ ಈ ಟೈಮಲ್ಲಿ ಯೂಸ್ ಮಾಡ್ಬೋದು. ಹಾಗೆ ಚೆನ್ನಾಗಿ ರೆಡಿ ಆಗ್ಬೋದು, ಒಳ್ಳೊಳ್ಳೆ ಜಾಗ ಹೋಗ್ಬೋದು. ಇಂಡಿಯಾ ಟ್ರಿಪ್ದು ಮಾಡಿಲ್ಲ ಅಂತಂದರೆ ನಾನು ನಿಮಗೆ ಇಲ್ಲಿ ಎಷ್ಟೊಂದು ಆಲ್ರೆಡಿ ನಾನು ಇಂಡಿಯಾ ಟ್ರಿಪ್ ಮಾಡೋದಕ್ಕಿಂತ ಮುಂಚೆನೇ ತುಂಬಾ ಆಲ್ರೆಡಿ ಎಷ್ಟೊಂದು ಲೀಸ್ಟ್ ಮಾಡಿ ಇಟ್ಕೊಂಡಿದ್ದೆ ನಿಮಗೆ ವೀಡಿಯೋಸ್ ಮಾಡೋದಕ್ಕೆ. ಆಲ್ಮೋಸ್ಟ್ ಇಷ್ಟುದ ಇದೆ ನನ್ನ ಹತ್ರ ಲೀಸ್ಟು. ಎಲ್ಲದನ್ನು ಕಂಪ್ಲೀಟ್ ಮಾಡಬೇಕು ನಿಮ್ಮ ಜೊತೆ ಅಂತ ಇಷ್ಟ. ಒಪ್ಸೋ ನಿಮ್ಮೆಲ್ಲರಿಗೂ ಆ ವಿಡಿಯೋಸ್ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. 1 by 1 ಮಾಡ್ತಾ ಹೋಗ್ತೀನಿ. ಸೊ ಇಲ್ಲಿ ಸ್ವಲ್ಪ ಚೂಡಿಗಳಿದೆ, ಅಂದರೆ ಈ ಥರ ಕುರ್ತಾ ಮತ್ತು ಲೆಗಿನ್ಸ್ ಆ ಥರ ಇದೆ. ಇದನ್ನೆಲ್ಲ ನಾನು ಕ್ವಿಕ್ಕಾಗೇ ಶಾಪಿಂಗ್ ಮಾಡ್ತಾ ಇದ್ದೆ. ಚಂದು ಒಂದೇ ಸಲ ತೊಗೊಂಡ್ಬಿಡು, ಒಂದು 10-15 ಆ ಥರ ಹೇಳ್ತಾ ಇದ್ರು. ಎನಿವೆ ನಾನು ಇಲ್ಲಿಗೆ ತೊಗೊಂಡು ಬರಬೇಕಲ್ವಾ ಅಂತ. ಬಟ್ ನನಗೆ ಫುಲ್ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬೋದು. ನಾನು ಅಷ್ಟು ಬೇಗ ಮತ್ತೆ ವಾಪಸ್ ಟ್ರಾವೆಲ್ ಮಾಡ್ತೀನಿ ಅಂತಲೂ ಗೊತ್ತಿದ್ದಿದ್ರೆ ನಾನು ಒಂದೇ ಸಲ ಒಂದೇ ದಿನದಲ್ಲೇ ಎಲ್ಲನೂ ತೊಗೊಂಡು ಇಟ್ಕೊಂಡ್ಬಿಡ್ತಿದ್ದೆ ಅನಿಸುತ್ತೆ. ಬಟ್ ಫೈನ್, ಏನು ಮಾಡೋದಕ್ಕಾಗಲ್ಲ. ಹೇಗಿರುತ್ತೋ ಸಂದರ್ಭ, ಅದಕ್ಕೆ ಹೊಂದ್ಕೊಂಡು ಹೋಗಬೇಕಾಗುತ್ತೆ. ಎಲ್ಲದಕ್ಕಿಂತ ತುಂಬಾ ಇಂಪಾರ್ಟೆಂಟ್ ಈ ಟೈಮಲ್ಲಿ ಎಲ್ಲರೂ ಸೇಫ್ ಆಗಿರೋದು. ನನಗೆ ಅದು ತುಂಬಾ ಮುಖ್ಯ ಆಗುತ್ತೆ. ಬನ್ನಿ ಇದನ್ನ ತೋರಿಸ್ತೀನಿ. ಇದಕ್ಕಿಂತ ಮುಂಚೆ ನಾನಿಲ್ಲಿ ಹೋಗೋದಕ್ಕಿಂತ ಮುಂಚೆನೇ ಇದು ಬಂದಿತ್ತು LED ಕ್ಯಾಂಡಲ್ ಸೆಟ್. ಇದು ತುಂಬಾ ಚೆನ್ನಾಗಿದೆ. ಡೈನಿಂಗ್ ಟೇಬಲ್ ಮೇಲೆ, ಹಾಗೆ ಈ ಥರ ಇಲ್ಲಿ ಲಿವಿಂಗ್ ರೂಮಲ್ಲೂ ಟೇಬಲ್ ಮೇಲೆ ಜೋಡಿಸ್ಬೋದು. ಸೊ ರಿಮೋಟ್ ಇಂದನೇ ವರ್ಕ್ ಆಗುತ್ತೆ. ಈ ಥರ ಚಿಕ್ಕದಾಗಿದೆ. ಫುಲ್ಲು ಇಲ್ಲಿ ಲೈಟ್ ಬರುತ್ತೆ. ನೈಟ್ ಟೈಮಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ. ಇದ್ರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಈ ಥರ ಆದರೆ ತುಂಬಾ ಬೆಸ್ಟ್ ಅನಿಸುತ್ತೆ. ಯಾಕೆಂದರೆ ಏನಾದರೂ ಪಾರ್ಟಿ ಟೈಮಲ್ಲಿ ಅಥವಾ ಏನಾದರೂ ಸ್ಪೆಷಲ್ ಇವೆಂಟ್ ಇದ್ದರೆ ಮನೇಲಿ ಆ ಟೈಮಲ್ಲೆಲ್ಲ ಹಚ್ಚಿಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಈ ಬರ್ತ್ಡೇ ಟೈಮಲ್ಲೆಲ್ಲ ಸೈಡಲ್ಲೆಲ್ಲ ಹಚ್ಚಿಟ್ಕೋಬೋದು.
ಹಾಗೆ ಇದು ನೀವೆಲ್ಲ ನೋಡಿರ್ಬೋದು, ಈ ಫೇಸ್ ಮಾಸ್ಕ್ ಅಮ್ಮಂಗೆ ತುಂಬಾ ಇಷ್ಟ ಅಂತ ನಾನು ತೊಗೊಂಡೋಗಿದ್ದೆ. ಇದು ಪರ್ಸ್ನಲಿ ನನಗೂ ತುಂಬಾ ಇಷ್ಟ. ಅದಕ್ಕೋಸ್ಕರ ಅಂತ ಮತ್ತೆ ಇವಾಗ ಬಂದ ದಿನವೇ ನಾನು ನೆಕ್ಸ್ಟ್ ಡೇನೇ ಇದನ್ನು ಆರ್ಡರ್ ಮಾಡಿಕೊಂಡೆ. ಫುಲ್ ಇದರಲ್ಲಿ ಎಷ್ಟೊಂದು ಥರ ಇದೆ. ಇದು ಫಸ್ಟು ಆಲ್ರೆಡಿ ಚೆಂದ ಯೂಸ್ ಮಾಡಿದ್ದಾರೆ ಅಷ್ಟೇ ಮಾಸ್ಕ್. ನೋಡಿ ಎಷ್ಟೊಂದು ಥರ ಇದೆ. ಎಲ್ಲ ನಿಮಗೆ ಯಾವ ಥರ ಬೇಕೋ ಆ ಥರದನ್ನು ಹಾಕ್ಕೋಬೋದು. ನನಗೆ ಇದು ಪರ್ಸ್ನಲಿ ತುಂಬ ಇಷ್ಟ ಆಗುತ್ತೆ. ಎಕ್ಸ್ಪೆಷಲಿ ಟಯರ್ಡ್ ಆದಾಗ ಮಲ್ಕೋಬೇಕಾದ್ರೆ ಇದನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ರಿಲ್ಯಾಕ್ಸ್ ಆಗುತ್ತೆ. ಹಾಗೆ ನನ್ನ ಸ್ಕಿನ್ ತುಂಬಾ ಡ್ರೈ ಆಗ್ತಾ ಇದ್ದರೆ ಇದನ್ನು ಹಾಕ್ಕೊಂಡ್ರೆ ಸಖತ್ ಸ್ಮೂತ್ ಆಗುತ್ತೆ. ಇದು ಏನು ಪ್ರಮೋಷನ್ ಏನೂ ಅಲ್ಲ, ನಾನು ಪರ್ಸ್ನಲಾಗಿ ತೊಗೊಳೋದನ್ನೆಲ್ಲ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಬಂದು ಇಲ್ಲಿದೆ ಸೆಟ್. ಆ್ಯಕ್ಚುಲಿ ಇದನ್ನು ನಾನು ಅಲ್ಲಿಂದ ತೊಗೊಂಡು ಬಂದು ಇನ್ನೊಂದ್ಸಲ ಎಲ್ಲನೂ ಲಾಂಡ್ರಿ ಮಾಡಿದ್ದೀನಿ. ಹಾಗಾಗಿ ಸ್ವಲ್ಪ ಇದೆಲ್ಲ ಐರನ್ ಮಾಡಬೇಕಾಗುತ್ತೆ. ಬಟ್ ಆದ್ರೂ ನಾನು ನಿಮಗೆ ತೋರಿಸ್ತೀನಿ. ಸ್ವಲ್ಪ ಸುಕ್ಕಿದೆ, ಓಕೆನಾ. ಸೊ ಇದು ಬಂದು ನನಗೆ ತುಂಬಾ ಇಷ್ಟ ಆಯಿತು. ಹಾಗೆ ಇದು ಬ್ಲೂ ಕಲರ್ ವರ್ಕ್ ಇದೆ. ನನಗೆ ಈ ಡಿಸೈನ್ ತುಂಬಾ ಇಷ್ಟ ಆಯಿತು. ಇಲ್ಲಿ ಗ್ರ್ಯಾಂಡ್ ವರ್ಕ್ ಇದೆ ನೆಕ್ ಹತ್ರ. ಹಾಗೆ ಸ್ಲೀವ್ಲೆಸ್. ನನಗೆ ಸ್ವಲ್ಪ ಚೂಡಿ ಹಾಕೊತೀನಿ ಅಂತಂದರೆ ಮೋಸ್ಟ್ ಕಂಫರ್ಟಬಲ್ ಆಗಿ ಅಂತಂದರೆ ಸ್ವಲ್ಪ ಸ್ಲೀವ್ಲೆಸ್ ಇದ್ದರೆ ನನಗೆ ಸ್ವಲ್ಪ ಜಾಸ್ತಿ ಕಂಫರ್ಟಬಲ್ ಅನಿಸುತ್ತೆ. ಫುಲ್ ಹಾಕ್ಕೊಂಡ್ರೆ ನನಗೆ ಸ್ವಲ್ಪ ಅಷ್ಟು ಕಂಫರ್ಟ್ ಅನಿಸಲ್ಲ. ಹಾಗೆ ಸೈಡಲ್ಲೆಲ್ಲ ಈ ಥರ ಬ್ಲೂ ಕಲರ್ ಫಿನಿಶಿಂಗ್ ಇದೆ. ಹಾಗೆ ಇದರಲ್ಲಿ ಫ್ಲವರ್ಸ್ ಇದೆ, ಈ ಥರ ಬುಟ್ಟ 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 ಥರ. ನನಗೆ ಇದೂ ತುಂಬಾ ಇಷ್ಟ ಆಯಿತು. ಇದೆಲ್ಲದನ್ನು ನಾನು ಲೋಕಲ್ ಶಾಪ್ಸಲ್ಲಿ ತೊಗೊಂಡಿದ್ದು. ಚೆಂದ ನಾನು ಬೆಳಗ್ಗೆ ಹೇಳೋದು, ಬ್ರೇಕ್ಫಾಸ್ಟ್ ಮಾಡೋದು, ಅದಾದಮೇಲೆ ಹೋಗ್ಬಿಟ್ಟು ತೊಗೊಳೋದು, ಆ ಥರನೇ ಮಾಡ್ತಾಯಿದ್ವಿ. ಸೊ ಇದು ಅದಕ್ಕೆ ಮ್ಯಾಚಿಂಗ್ ಲೆಗಿನ್ಸ್. ಸೊ ಈ ಥರ ಇದೆ. ಸೊ ಇದಕ್ಕೆ ಮ್ಯಾಚ್ ಆಗುತ್ತೆ. ಇದು ಒಂದು ಸೆಟ್ ತೊಗೊಂಡೆ. ಸೊ ಇದು ನನಗೆ ಇನ್ನೊಂದು ತುಂಬಾ ಇಷ್ಟ ಆಯಿತು. ಇದು ಯುಗಾದಿ ಹಬ್ಬದ ಟೈಮಲ್ಲಿ ತೊಗೊಂಡಿದ್ದು ಅನಿಸುತ್ತೆ. ಇದು ಒಂಥರ ಚೆನ್ನಾಗಿದೆ, ತುಂಬ ಗ್ರ್ಯಾಂಡಾಗಿದೆ. ಟಾಪು ಸ್ಟೋನ್ ವರ್ಕ್ ಮಾಡಿದ್ದಾರೆ. ನನಗೆ ಇದು ತುಂಬಾ ಇಷ್ಟ ಆಯಿತು ವರ್ಕ್. ಈ ಥರ ಸ್ಟೋನ್ ವರ್ಕ್ ಇದೆ ನೋಡಿ, ಈ ಥರ. ಬಟ್ ಈ ಥರದ್ದೆಲ್ಲ ತುಂಬ ಸೆನ್ಸಿಟಿವ್ ಆಗೇ ಯೂಸ್ ಮಾಡಬೇಕು ಅನಿಸುತ್ತೆ, ಇಲ್ಲ ಅಂತಂದರೆ ಎಲ್ಲನೂ ಹಾಗೆ ಹೋಗ್ಬಿಡುತ್ತೆ. ನೆಕ್ಸ್ಟು ಇಲ್ಲಿ ಎರಡಿದೆ. ಇದನ್ನು ಇನ್ನೂ ಯೂಸ್ ಮಾಡಿಲ್ಲ. ನನಗೆ ತುಂಬಾ ಇಷ್ಟ. ಇದನ್ನು ನಾನು ಇಂಡಿಯಾ ಅಮೆಝಾನ್ ವೆಬ್ಸೈಟಲ್ಲಿ ಆರ್ಡರ್ ಮಾಡ್ಕೊಂಡಿದ್ದು. ನಾನು ಎಷ್ಟೊಂದು ಆಲ್ರೆಡಿ ಆರ್ಡರ್ ಮಾಡಿದ್ದೆ. ಬಟ್ ನಾವು ಬರೋದು ಸ್ವಲ್ಪ ಲೇಟಾಗಿ ಬರ್ತೀವಿ ಅಂದ್ಕೊಂಡು ಮಾಡಿದೆ. ಬಟ್ ಆದರೆ ಮುಂಚೆನೇ ಬಂದಿದ್ದರಿಂದ ಎಲ್ಲನೂ ಅಮ್ಮನ ಮನೇಲಿ ಹಾಗೇ ಇದೆ. ಸೊ ಇದು ಬಂದು ನನಗೆ ಒಂಥರ ತುಂಬಾ ಇಷ್ಟ ಆಯಿತು. ಇದೊಂಥರ ಚೆನ್ನಾಗಿದೆ. ಸೈಡಲ್ಲೆಲ್ಲ ಈ ಥರ ಎಲ್ಲ ಫಿಟ್ ಮಾಡ್ಕೊಳೋ ಥರ ಇದೆ. ಒಂಥರ ಅನಾರ್ಕಲಿ ಥರ ಬರುತ್ತೆ ಫಿನಿಶಿಂಗು ಕೆಳಗಡೆ ಎಲ್ಲ. ಹಾಗೆ ಇದು ಜಸ್ಟ್ ಪ್ರಿಂಟೆಡ್ ಕುರ್ತಾ. ಇದ್ರ ಮೇಲೆ ಈ ಥರ ಬ್ಲೂ ಕಲರ್ ವರ್ಕ್ ಇದೆ. ಸೊ ಇದನ್ನು ನಾನು ಆರ್ಡರ್ ಮಾಡ್ಕೊಂಡಿದ್ದು. ಇಲ್ಲಿ ಆಲ್ರೆಡಿ ನನ್ನ ಹತ್ರ ಲೆಗಿನ್ಸ್ ಇದೆ ನೋಡಿ, ಈ ಥರ ಇದೆ ಲೆಗಿನ್ಸ್. ಆ್ಯಂಡ್ ಆಲ್ಸೋ ನಾನು ಯಾವಾಗಲೂ ಅಷ್ಟೇ ನೋಡಿ, ಇದಕ್ಕೂ ಮ್ಯಾಚ್ ಆಗುತ್ತೆ. ಹಾಗಾಗಿ ಇದನ್ನು ಆರ್ಡರ್ ಮಾಡಿದೆ. ಆ್ಯಂಡ್ ಯಾವಾಗಲೂ ನಾನು ಆರ್ಡರ್ ಮಾಡಬೇಕಾದ್ರೆ ಅಮೆಝಾನ್ ಚಾಯ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ. ಅಂದರೆ ತುಂಬ ಜನ ಆಲ್ರೆಡಿ ಒಂದು 20-30 ಸಾವಿರ ಜನ ತೊಗೊಂಡು ಆ ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಬರೆದಿರ್ತಾರೆ. ಹಾಗೆ ಎಷ್ಟೊಂದು ವೀಡಿಯೋಸ್ ಎಲ್ಲ ಇರುತ್ತೆ. ಸೊ ಅದನ್ನೆಲ್ಲ ಓದಿ ಅದನ್ನೆಲ್ಲ ನೋಡಿಬಿಟ್ಟು ಆಮೇಲೆ ನಾನು ಆರ್ಡರ್ ಮಾಡ್ತೀನಿ. ಸೊ ಇದು ತುಂಬಾ ಚೆನ್ನಾಗಿದೆ. ನನಗಂತೂ ಸಖತ್ ಇಷ್ಟ ಆಯಿತು. ಇದು ಒಂದು ಹೊಸದು, ಇನ್ನೂ ಹಾಕಿಲ್ಲ ನಾನು. ಈ ಥರ ಇದೆ ಫುಲ್ಲು. ಈ ಸೆಟ್ ಅಂತೂ ತುಂಬಾ ಇಷ್ಟ ಆಯಿತು. ಇದನ್ನು ತುಂಬ ಜನ ತೊಗೊಂಡಿದ್ದಾರೆ. ನೀವು ಅಮೆಝಾನಲ್ಲಿ ಹೋಗಿ ಈ ಥರ ಚೆಕ್ ಮಾಡಿದ್ರೆ ಅಮೆಝಾನ್ ಚಾಯ್ಸ್ ಅಂತಲೇ ಇರುತ್ತೆ. ಸೊ ಅದರಲ್ಲಿ ಸಿಗುತ್ತೆ. ನಾನು ಲಿಂಕ್ ಕೂಡ ಹಾಕಿರ್ತೀನಿ, ಇದ್ರದ್ದು ಚೆಕ್ ಮಾಡಿ. ನನಗೆ ಇದ್ರದ್ದು ತುಂಬಾ ಇಷ್ಟ ಆಯಿತು. ಟಾಪ್ ಆಗಿರ್ಬೋದು, ಹಾಗೆ ದುಪ್ಪಟ್ಟ ಆಗಿರ್ಬೋದು, ಬಾಟಮ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದಂತೂ ಸಖತ್ತಾಗಿದೆ. ಕಲರ್ ಕೂಡ ಅಷ್ಟೇ ತುಂಬ ಕ್ರೀಮ್ ಕಲರ್, ಲೈಟ್ ಕಲರ್. ಹಾಗೆ ಇದರಲ್ಲಿ ಇದು ವರ್ಕ್ ಮಾಡಿರೋದು ಅಷ್ಟೇ. ಇದು ಕ್ಲಾತ್ ಕಾಂಟ್ರಾಸ್ಟ್ ಕಲರ್ ತುಂಬಾ ಚೆನ್ನಾಗಿ ಮ್ಯಾಚ್ ಆಗಿದೆ. ಇದರಲ್ಲಿ ಪಿಂಕ್ ಮತ್ತು ಬ್ಲೂ ಕಲರ್ ಆ ಥರ ಮಿಕ್ಸ್ ಕಲರಲ್ಲಿ ವರ್ಕ್ ಮಾಡಿದ್ದಾರೆ, ನೀವು ನೋಡ್ಬೋದು. ಈ ಥರ ಇದೆ. ಆ್ಯಂಡ್ ಇದ್ರ ಫಿಟ್ಟಿಂಗ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ, ಫೈನ್ ಆಗಿದೆ. ಆ್ಯಂಡ್ ಬಟ್ಟೆ ಕ್ವಾಲಿಟಿನೂ ಅಷ್ಟೇ ಸಖತ್ತಾಗಿದೆ. ಇದು ಬಂದು ಬಾಟಮ್. ಇದು ಈ ಥರ ಇದೆ, ಫುಲ್ಲು ಅಗಲ ಇದೆ. ಹಾಗೆ ಇದರಲ್ಲಿ ಸೈಡ್ ಪಾಕೆಟ್ ಕೂಡ ಇದೆ. ಇದು ತುಂಬಾ ಹೆಲ್ಪ್ ಆಗುತ್ತೆ ಅನಿಸುತ್ತೆ, ಮೊಬೈಲೆಲ್ಲ ಇಟ್ಕೊಳೋದಕ್ಕೆ. ಅದಕ್ಕೆಲ್ಲ ಕ್ಲಿಪ್ ಆಗಿರ್ಬೋದು, ರಿಬ್ಬನ್ ಆಗಿರ್ಬೋದು, ಏನಾದರೂ ಇಡಬೇಕು ಅಂತಂದರೆ ಅಟ್ಲೀಸ್ಟ್ ನಮ್ಗೆ ಈ ಥರ ಒಂದು ಪಾಕೆಟ್ ಬೇಕು. ನಾರ್ಮಲಾಗಿ ಜೀನ್ಸ್ ಎಲ್ಲ ಹಾಕ್ಕೊಂಡ್ರೆ ಇಡ್ತಾನೆ ಇರ್ತೀವಿ. ಅದು ತುಂಬಾ ಚೆನ್ನಾಗಿದೆ ಇದು ಆಪ್ಷನ್ನು. ಅದಾದಮೇಲೆ ನೆಕ್ಸ್ಟು
ದುಪ್ಪಟ್ಟ. ವಾವ್, ಇದಂತೂ ತುಂಬಾ ಚೆನ್ನಾಗಿದೆ. ಇದನ್ನು ನಾವು ನಾರ್ಮಲಾಗಿ ಬೇರೆ ಸಲ್ವಾರ್ ಜೊತೆನೂ ಮ್ಯಾಚಿಂಗ್ ಮಾಡ್ಕೊಂಡು ಹಾಕೋಬೋದು, ಆ ಥರ ಇದೆ. ನನಗೆ ಇದು ತುಂಬಾ ಇಷ್ಟ ಆಯಿತು. ನೀವು ಯಾರಾದರೂ ತೊಗೋಬೇಕು ಅಂತ ಇದ್ದರೆ ಇದಂತೂ ನಾನು ರೆಕಮೆಂಡ್ ಮಾಡ್ತೀನಿ. ತುಂಬಾ ಚೆನ್ನಾಗಿದೆ, ಇದು ಕ್ವಾಲಿಟಿ ಚೆನ್ನಾಗಿದೆ, ಡಿಸೈನ್ ಚೆನ್ನಾಗಿದೆ, ಹಾಗೆ ಪ್ಯಾಟ್ರನ್ ತುಂಬಾ ಚೆನ್ನಾಗಿದೆ, ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ. ಸೊ ಇದ್ರ ಲಿಂಕ್ ಅಟ್ಯಾಚ್ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡಿ. ಮತ್ತು ಇದೇನು ಪ್ರಮೋಟ್ ಏನು ಮಾಡ್ತಾ ಇಲ್ಲ, ನಾನು ತೊಗೊಂಡಿರೋದು, ನಾನು ನೋಡಿರೋದ್ರಿಂದ. ಸೊ ನೀವು ಯಾರಾದರೂ ಹುಡುಕ್ತಾ ಇದ್ದರೆ ತೊಗೋಬೇಕು ಅಂತ, ಹಾಗೆ ಆನ್ಲೈನ್ ಆಗಿರೋದ್ರಿಂದ ಈ ಟೈಮಲ್ಲಿ ತುಂಬಾ ಕನ್ವೀನಿಯೆಂಟ್ ಇದೆ. ಅದಕ್ಕೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಹೋಪ್ಫುಲಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇದನ್ನು ನಾನು ಹಾಕ್ಕೊಂಡಾಗ ನೀವು ಫುಲ್ ನೋಡ್ಬೋದು. ಇದನ್ನು ನಾನಿನ್ನೂ ಏನೂ ಹಾಕೋದಕ್ಕೆ ಹೋಗಿಲ್ಲ. ಇಷ್ಟನ್ನು ನಾನು ಬೇಗ ಎತ್ಕೊಂಡು ತೊಗೊಂಡು ಬಂದಿದ್ದೀನಿ. ಇನ್ನು ಎಷ್ಟೊಂದು ಸೀರೆಗಳು ಎಲ್ಲನೂ ಅಲ್ಲೇ ಬಿಟ್ಟಿದ್ದೀನಿ. ರೆಡಿ ಬ್ಲೌಸ್ ಆಗಿರ್ಬೋದು ಎಲ್ಲ, ಅದನ್ನೆಲ್ಲನೂ ಕೊರಿಯರ್ ಮಾಡಿಸ್ಕೋಬೋದು. ನಾನು ಮುಂಚೆ ಕೊರಿಯರ್ ಮಾಡಿಸ್ಕೊಳೋಣ ಅಂತ ಇದ್ದೆ, ಬಟ್ ಆದರೆ ನಾನೇ ಇಂಡಿಯಾಗೆ ಟ್ರಾವೆಲ್ ಮಾಡ್ತಿರೋದ್ರಿಂದ ತೊಗೊಂಡು ಬರ್ಬೋದು ಅಂತ ಅಂದ್ಕೊಂಡು ಕೊರಿಯರ್ ಆಪ್ಷನ್ ಬಿಟ್ಟಿದ್ದೆ. ಬಟ್ ಮತ್ತೆ ಅದು ಕೊರಿಯರ್ ಮಾಡಿಸ್ಕೊಳ್ಲೇಬೇಕಾಗಿದೆ. ಹಾಗೆ ಇದ್ರ ಜೊತೆ ಸ್ವಲ್ಪ ಅಮ್ಮ ಕೊಟ್ಟಿರೋ, ಅಂದರೆ ಮನೆಯಲ್ಲೇ ಇರೋವಂಥದ್ದು ಸ್ವಲ್ಪ ಮಸಾಲ ಐಟಮು, ಹಾಗೆ ಮನೆಯಲ್ಲೇ ಪುಡಿ ಮಾಡಿರೋ ಅಂಥದ್ದು, ಇದು ಅಲ್ಲೆಲ್ಲ ಅಮ್ಮ ಮಾಡಿದ್ದು ಆ ಥರ ಎಲ್ಲ ಸಿಗಲ್ಲ ಅಲ್ವಾ ಇಲ್ಲೆಲ್ಲ. ಹಾಗೆ ನಮ್ಮ ಅಕ್ಕ ಅವಳು ಮಾಡಿರೋ ಅಂಥದ್ದು ಕೆಲವು ಐಟಮ್ಸು, ಜೊತೆಗೆ ಸ್ವಲ್ಪ ಮನೆಯಲ್ಲೇ ಇರೋವಂಥದ್ದು, ನನಗೆ ನೆಸ್ಟ್ ಇರೋ ಅಂಥದ್ದನ್ನ ಎಲ್ಲ ತೊಗೊಂಡು ಬಂದೆ. ಈ ಪ್ಯಾಂಡಮಿಕ್ ಟೈಮಲ್ಲಿ ಟ್ರಾವೆಲ್ ಮಾಡೋದು ಒಂದು ಚಾಲೆಂಜಿಂಗ್ ಆಗಿರುತ್ತೆ, ಒಂದು ಬಿಗ್ ಅಡ್ವೆಂಚರ್ ಅಂತ ಹೇಳ್ಬೋದು. ನಮ್ಮ ಲೈಫ್ ಜೊತೆನೇ ನಾವು ಒಂಥರ ಟ್ರಾವೆಲ್ ಮಾಡ್ದಂಗೆ ಸೇಫ್ ಮಾಡಿಕೊಂಡು. ಬಟ್ ಆದರೆ ಈ ಟೈಮಲ್ಲಿ ಎಷ್ಟೋ ಜನಕ್ಕೆ ಅನಿಸ್ಬೋದು, ಈ ಥರ ಇದ್ರೂ ಏನು ಟ್ರಾವೆಲ್ ಮಾಡ್ತೀರಾ, ಅಥವಾ ಸೇಫಾಗಿ ಮನೆಯಲ್ಲೇ ಇರ್ಬೋದಲ್ಲ ಅಂತ, ಅಥವಾ ಏನಕ್ಕೆ ಸುಮ್ಮನೆ ಟ್ರಾವೆಲ್ ಆಗೋದು, ಆ ಥರ ಎಲ್ಲ ಇರುತ್ತೆ ಅನಿಸುತ್ತೆ. ಬಟ್ ಆದರೆ ಇಲ್ಲಿರೋರು ಎಷ್ಟೊಂದು ಜನ 2 ವರ್ಷ ಹೋಗಿಲ್ಲ, ಅಷ್ಟೊಂದು ಜನ 3 ವರ್ಷ ಹೋಗಿಲ್ಲ, ಅಷ್ಟೊಂದು ಜನ 4 ವರ್ಷ ಹೋಗಿಲ್ಲ. ಅಂದರೆ ಈ ಪ್ಯಾಂಡಮಿಕ್ ಸ್ಟಾರ್ಟ್ ಆಗಿನೇ ಒಂದು 2 ವರ್ಷ ಆಗ್ತಾ ಇದೆ. ಇದರಿಂದ ಎಷ್ಟೊಂದು ಜನ ಟ್ರಾವೆಲ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಬಟ್ ನಾವು ಈ ಟೈಮಲ್ಲಿ ನಮಗೆ ಅದು ಪರ್ಸನ್ಸ್ ಮೇಲೂ ಡಿಪೆಂಡ್ ಆಗುತ್ತೆ. ಅವರು ಕೆಲವರು 10 ವರ್ಷ ಇಂಡಿಯಾಗೆ ಬರದೆ ಕೂಡ ಇದ್ದಾರೆ ಇಲ್ಲಿ. ಬಟ್ ಆದರೆ ನಮಗೆ ಇರೋದಕ್ಕೆ ಆಗೋದೇ ಇಲ್ಲ. ಯಾಕೆಂದರೆ ಆಲ್ಮೋಸ್ಟ್ 1.5 ವರ್ಷದ ಮೇಲಾಯಿತು. ನಮಗೆ ಜಸ್ಟ್ ಬಂದು ಅವ್ರನ್ನ ನೋಡಿ ಮಾತಾಡಿ ಎಲ್ಲಾರನ್ನೂ ನೋಡ್ಬಿಟ್ಟು ಮಾತಾಡ್ಸ್ಕೊಂಬಂದರೆ ಒಂದು ಸಮಾಧಾನ ಇರುತ್ತೆ. ಆ್ಯಂಡ್ ಈ ಟೈಮಲ್ಲಿ ಎಲ್ಲನೂ ಎಷ್ಟೊಂದು ಒಂದು ಪ್ಯಾಂಡಮಿಕ್ ಇರೋದ್ರಿಂದ ಎಲ್ಲರಿಗೂ ಯಾವಾಗಲೂ ನಮಗೂ ಭಯ ಆಗ್ತಾ ಇರುತ್ತೆ, ಹೇಗಿರುತ್ತೋ ಮನೆ ಕಡೆ ಎಲ್ಲ ಹೇಗಿದ್ದಾರೆ ಏನು, ನಾವು ಚಿಂತೆ ಮಾಡ್ತಾ ಇರ್ತೀವಿ, ಯಾವಾಗ್ಲೂ ಮನಸ್ಸು ಅನ್ನಿಸ್ತಾ ಇರುತ್ತೆ. ಅದಕ್ಕೋಸ್ಕರ ನಾವು ಡಿಸೈಡ್ ಮಾಡಿದ್ದು ಇಂಡಿಯಾಗೆ ಹೋಗಿ ನೋಡಿಕೊಂಡು ಒಂದು ಸ್ವಲ್ಪ ದಿನ ಇದ್ಬಿಟ್ಟು ಬರೋದ್ರ ಜೊತೆಗೆ ಅಂತ. ಅದ್ರ ಜೊತೆ ನಮ್ಮದು ಕೆಲವು ಇಂಪಾರ್ಟೆಂಟ್ ಕೆಲಸಗಳಿತ್ತು, ತುಂಬಾ ಇಂಪಾರ್ಟೆಂಟ್ ಕೆಲಸಗಳೆಲ್ಲ ಮುಗಿಸ್ಕೊಂಡು ಬರಲೇಬೇಕಿತ್ತು ನಾವು, ಅದಕ್ಕೋಸ್ಕರ ಅಂತ ಟ್ರಾವೆಲ್ ಮಾಡಿದ್ದು. ಬಟ್ ನಾವು ಟ್ರಾವೆಲ್ ಮಾಡಿದಾಗ ನಿಮ್ಗೆಲ್ಲರಿಗೂ ಗೊತ್ತು, ನಾನು ಬರೋ ಟೈಮಲ್ಲಿ ಏನೂ ಇರಲಿಲ್ಲ, ಸ್ವಲ್ಪ ಕೇಸಸ್ ಎಲ್ಲ ನಾರ್ಮಲಾಗಿ ಇಲ್ಲಿ ಎಲ್ಲ ಯಾವ ಥರ ಇದೆಯೋ ಅದೇ ಥರನೇ ಇತ್ತು. ಬಟ್ ಬಂದು ಒಂದು 2 ವಾರ ಆದಮೇಲೆ ಶುರು ಆಯ್ತು, ಅಂದರೆ ತುಂಬಾ ಅಂದರೆ ಅಪ್ಡೇಟ್ ಬರೋದಕ್ಕೆ ಸ್ಟಾರ್ಟ್ ಆಗ್ತಾ ಹೋಯಿತು. ತುಂಬಾ ಒಂಥರ ಜಾಸ್ತಿ ಪೀಕ್ ಹೊರಟೋಗೋದಕ್ಕೆ ಶುರು ಆಗ್ತಾ ಬಂತು. ನಾನು ಅಂದ್ಕೊಂಡಿದ್ದೀನಿ 6 ವಾರ ರಜಾ ಇದೆ, ಅದರಲ್ಲಿ 2 ವಾರ ಫುಲ್ಲು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ, ಇನ್ನು 4 ವಾರದಲ್ಲಿ ಫಂಕ್ಷನ್ಸ್ ಇತ್ತು ಕೆಲವು ಇಂಪಾರ್ಟೆಂಟು, ಹಾಗೆ ಶಾಪಿಂಗ್ ಹೋಗೋದು, ಟ್ರಿಪ್ ಹೋಗೋದು, ನನ್ನ ಕಸಿನ್ಸ್ ಜೊತೆ ಎಲ್ಲ ಎಂಜಾಯ್ ಮಾಡೋದು, ಆ ಥರ ಎಲ್ಲ ತುಂಬಾ ಒಂದು ಪ್ಲ್ಯಾನ್ ಇತ್ತು. ಸೊ ಅದಕ್ಕೋಸ್ಕರ ಆ ಟೈಮಲ್ಲಿ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅನಿಸ್ತಾ ಇತ್ತು. ಈ ಒಂಥರ ಎಲ್ಲ ಈ ಥರ ಫಾಸ್ಟ್ ಲೈಫಲ್ಲಿ ಇದ್ದು ಆ ಥರ ಒಂದು ಪೀಸ್ಫುಲ್ ಆಗಿ ಊರಲ್ಲೆಲ್ಲ ಹೋದ್ರೆ ಒಂಥರ ಸಖತ್ ಖುಷಿ ಅನಿಸ್ತಾ ಇರುತ್ತೆ. ಅದನ್ನ ಎಂಜಾಯ್ ಮಾಡ್ತಾ ಇದ್ದೆ ನಾನು. ಹಾಗಾಗಿ ನನಗೆ ಯಾವುದೇ ವಿಡಿಯೋ ಶೂಟ್ ಮಾಡಲಿಲ್ಲ. ಅಂಡ್ 3ನೇ ವಾರಕ್ಕೆ ಬಂದರೆ ನಾನು ಇನ್ನೇನು ವಿಡಿಯೋ ಶೂಟ್ ಮಾಡಬೇಕು, ಯಾವಾಗ ಸ್ಟಾರ್ಟ್ ಮಾಡೋದು ಏನು ಅಂತೆಲ್ಲ ಶುರು ಮಾಡ್ತಾ ಇರಬೇಕಾದ್ರೆ ಸೊ ಇದು ಕೇಸಸ್ ಎಲ್ಲ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಆ್ಯಂಡ್ ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ, ಅಮೇರಿಕಾ ಟ್ರಾವೆಲ್ ಬ್ಯಾನ್ ಮಾಡಿದೆ, ಅಂದರೆ ಇಂಡಿಯನ್ ಸಿಟಿಸನ್ಸ್ನ ಅಲೋ ಮಾಡ್ತಾ ಇಲ್ಲ. ಹಾಗೆ ಇಲ್ಲಿ ಯಾರೆಲ್ಲ ಗ್ರೀನ್ ಕಾರ್ಡ್ ಹೋಲ್ಡರ್ಸ್ ಇದ್ದಾರೋ ಅವರು ಆ ಥರ ಬರ್ಬೋದು ಅಷ್ಟೇ. ಸೊ ಇಂಡಿಯಾದಿಂದ ಬರೋನ್ನ ಅಲೋ ಮಾಡ್ತಾ ಇಲ್ಲ. ಅದು May 4th ಅಷ್ಟೇ ಡೆಡ್ಲೈನ್ ಕೊಟ್ಟಿದ್ರು. ಅಂದರೆ ಅದು ಅನೌನ್ಸ್ ಆಗಿ ಒಂದು 2-3 ದಿನದಲ್ಲೇ ನಾವು ಕ್ವಿಕ್ಕಾಗಿ ಹೊರಡಬೇಕಿತ್ತು. ಫ್ಲೈಟ್ ಟಿಕೆಟು ಸಖತ್ತು ಒಂದು ಚಾಲೆಂಜಿಂಗ್ ಆಗಿತ್ತು ಸಿಗೋದು. ಸೊ ಹಾಗಾಗಿ ನಾವು ಹೊರಡೋದಕ್ಕೆ ಶುರು ಮಾಡಿ ಅದ್ರದ್ದು ಏನೆಲ್ಲ ಬೇಕು ಟೆಸ್ಟ್ ಮಾಡಿಸ್ಕೊಳೋದು, ಅಥವಾ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡೋದು, ಅಥವಾ ಅದಕ್ಕೆ ಏನೆಲ್ಲ ಬೇಕು ಹುಡ್ಕೋದು, ಅದೆಲ್ಲನೂ ಅದರಲ್ಲಿ ಬ್ಯುಸಿಯಾಗಿ ಹೋಗ್ಬಿಟ್ವಿ. ಅದಕ್ಕೋಸ್ಕರ ಯಾವುದೇ ಥರನೂ ನನ್ನ ವಿಡಿಯೋ ಶೂಟ್ ಮಾಡಲಿಲ್ಲ. ಆ್ಯಂಡ್ ಇನ್ನೊಂದು ಕೆಲವರು ಕಮೆಂಟಲ್ಲಿ ಹಾಕಿದ್ದು, ಯಾರೋ 1-2 ಹಾಕಿದ್ರು ಅನಿಸುತ್ತೆ ಅಷ್ಟೇ, ಎಲ್ಲರೂ ಅರ್ಥ ಮಾಡ್ಕೊಂಡಿದ್ರಿ ಆ್ಯಕ್ಚುಲಿ.
ಸೊ ನಾನು ಜಸ್ಟ್ ವೀಡಿಯೋಸ್ನ ಶೂಟ್ ಮಾಡ್ಕೊಂಡ್ಬಿಟ್ಟು ನಾನು ಆಮೇಲೆ ಬಂದು ಇಲ್ಲಿ ಎಡಿಟ್ ಮಾಡಿ ಹಾಕ್ಬೋದಿತ್ತಲ್ವಾ ಅಂತ. ವಿಡಿಯೋ ಶೂಟ್ ಮಾಡೋದಕ್ಕೇ ಟೈಮ್ ಬೇಕಾಗುತ್ತೆ, ಎಡಿಟಿಂಗು ಬೇರೆ ತಗೊಳುತ್ತೆ, ವಿಡಿಯೋ ಶೂಟ್ ಮಾಡೋದಕ್ಕೇ ನನಗೆ ಟೈಮ್ ಬೇಕಾಗುತ್ತೆ. ಇವಾಗ ಈ ವಿಡಿಯೋ ನಾನು ಮಾಡ್ತಿದ್ದೀನಿ ಅಂತಂದರೆ ನನಗೆ ಮಿನಿಮಮ್ ಅಟ್ಲೀಸ್ಟು 1 ಗಂಟೆ 1.5 ಗಂಟೆ ಆ ಥರ ಟೈಮ್ ತೊಗೊಳುತ್ತೆ. ಆ್ಯಂಡ್ ಆಲ್ಸೋ ಅಲ್ಲಿ ಊರಲ್ಲಿ ಮನೆಯಲ್ಲಿ ಎಲ್ಲ ಥರ ಇರಬೇಕಾದ್ರೆ ಅಲ್ಲಿ ಯಾವ ಥರ ನಮ್ಮದು ಮೂಮೆಂಟ್ಸ್ ಎಲ್ಲ ನಡೀತಾ ಇರುತ್ತೋ ಅದಕ್ಕೆ ನಾನು ಅಡ್ಜಸ್ಟ್ ಆಗಿ ಆ ಥರನೇ ಒಂದು ಡೇ ಕಳೀತಾ ಇರ್ತೀನಿ ಎಲ್ಲರ ಜೊತೆ. ಇನ್ನೊಂದು, ನಾನು ಮೊಬೈಲ್ನ ಇಟ್ಕೊಂಡಿರಲಿಲ್ಲ. ಚಂದು ನನ್ನ ಜೊತೆನೇ 24 hours ಇರಬೇಕಾದ್ರೆ ನನಗೇನು ಆ ಥರ ಮೊಬೈಲ್ ಬೇಕು ಅಂತ ಅನಿಸ್ತಾ ಇರಲಿಲ್ಲ. ಇನ್ನೊಂದು, ನಾನು ಅದಕ್ಕೆ ಶೂಟ್ ಮಾಡೋದು ನಾನು ಹೇಗಿದ್ರೂ ಡಿಸೈಡ್ ಮಾಡಿದೆ 2 ವಾರ ನಾನು ಮೊಬೈಲ್ ಮುಟ್ಬಾರ್ದು ಅಂತ. ಅದಕ್ಕೋಸ್ಕರ ನಾನು ಕಂಪ್ಲೀಟ್ ಔಟ್ ಆಗಿಬಿಟ್ಟಿದ್ದೆ ಸ್ಕ್ರೀನಿಂದ. ಹಾಗಾಗಿ ನಾನು ಯಾವುದೇ ಥರನೂ ಶೂಟ್ ಮಾಡ್ಕೊಳೋದಕ್ಕೆ ಹೋಗಲಿಲ್ಲ. ಈ ಟ್ರಾವೆಲ್ ಬ್ಯಾನ್ ಅನೌನ್ಸ್ ಆದ ತಕ್ಷಣ ನಾವು ಯಾವ ಥರ ಅದಕ್ಕೆ ರಿಯಾಕ್ಟ್ ಆದ್ವಿ, ಅದಾದಮೇಲೆ ನಾವು ಏನೆಲ್ಲ ಸ್ಟಾರ್ಟ್ ಮಾಡ್ಕೊಂಡ್ವಿ, ಡಾಕ್ಯುಮೆಂಟ್ ಎಲ್ಲ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಮೊದಲಿಗೆ ಅವರು May 4th ಲಾಸ್ಟ್ ಡೇಟ್ ಇತ್ತು ನಾವು US-ಗೆ ಟ್ರಾವೆಲ್ ಮಾಡಬೇಕು ಅಂತಂದರೆ. ಅದು ವೀಸಾ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ವೀಸಾದಲ್ಲಿ ಇರೋದು, ಹಾಗಾಗಿ ನಾವು May 4th ಒಳಗಡೆ ಬರಬೇಕಾಗುತ್ತೆ. ಏನಾದರೂ ಗ್ರೀನ್ ಕಾರ್ಡ್ ಎಲ್ಲ ಸಿಟಿಸನ್ಸ್ ಅವ್ರಿಗೆ ಅಲೋ ಇದೆ, ಅವ್ರು ಯಾವಾಗಾದ್ರೂ ಬರ್ಬೋದು, ಆ ಥರನೇ ಅಲೋ ಇದೆ. ಬಟ್ ಆದರೆ ನಮಗೆ ಈ ವಿಷಯ ಗೊತ್ತಾದ ತಕ್ಷಣ ತುಂಬ ಬೇಗನೆ ಚಂದು ಕ್ವಿಕ್ಕಾಗಿ ಆ್ಯಕ್ಷನ್ ತೊಗೊಂಡ್ರು. ಚಂದು ಆಲ್ರೆಡಿ ಅವರು ಅಂದ್ಕೊಂಡಿದ್ರು ಇಲ್ಲಿ ತುಂಬಾ ಜಾಸ್ತಿ ಕೇಸಸ್ ಆಗ್ತಾ ಇದೆ, ತುಂಬ ಜಾಸ್ತಿ ಆಗ್ತಾ ಇದೆ, ಒಂಥರ ಪೀಕಿಗೆ ಹೊರಟೋಗ್ತಾ ಇದೆ. ಖಂಡಿತ ಇದೆಲ್ಲ ನೋಡಿದ್ರೆ ಅವರು ಯಾವಾಗ ಟ್ರಾವೆಲ್ ಬ್ಯಾನ್ನ ಅನೌನ್ಸ್ ಮಾಡ್ತಾರೋ ಗೊತ್ತಿಲ್ಲ, ಬಟ್ ಸೂನ್ ಮಾಡ್ಬೋದು ಅಂತ ನನಗೆ ಹೇಳಿದರು. ಅದು ಗೊತ್ತಾದ ತಕ್ಷಣನೇ ಈವನ್ ಚಂದು ಯಾವಾಗಲೂ ನ್ಯೂಸ್ ಅಪ್ಡೇಟ್ ಅಪ್ ಟು ಡೇಟ್ ಚೆಕ್ ಮಾಡ್ತಾನೆ ಇರ್ತಾರೆ ಅವರು. ಇವಾಗಲೂ ಅಷ್ಟೇ ಅವರು ಎಲ್ಲ ತುಂಬ ವಿಷಯಗಳನ್ನ ತಿಳ್ಕೊತಾ ಇರೋದು, ದಿನನಿತ್ಯ ನ್ಯೂಸ್ ಅದ್ರ ಬಗ್ಗೆ ಅವರು ತುಂಬಾ ಆ್ಯಕ್ಟಿವ್ ಇರ್ತಾರೆ. ಅದು ಗೊತ್ತಾದ ತಕ್ಷಣನೇ ಅವರು ಟಿಕೆಟ್ ಬುಕ್ ಮಾಡಿದ್ರು. ಚಂದು May 5th ಬುಕ್ ಮಾಡಿದ್ದು ಫಸ್ಟ್ ಅವರು. ಯಾಕೆಂದರೆ ಅವ್ರು ಅಂದ್ಕೊಂಡ್ರು ಇನ್ನೊಂದು 3-4 ದಿನದಲ್ಲೇನು ಆ ಥರ ಸಡನ್ನಾಗಿ ಮಾಡಲ್ಲ, ಅಟ್ಲೀಸ್ಟ್ 1 ವಾರ ಟೈಮ್ ಇರುತ್ತೆ, ಅದರಲ್ಲಿ ಮಾಡ್ಬೋದು, ಬೇಗ ಹೋಗೋಣ ಅಂತ ಅಂದ್ಕೊಂಡು ನಮ್ಮ ಮನೇಲೆಲ್ಲ ಹೇಳಿಬಿಟ್ಟು ಎಲ್ಲರಿಗೂ May 5th ಬುಕ್ ಮಾಡ್ಕೊಂಡಿದ್ದು ನಾವು ಟಿಕೆಟು. ಬಟ್ ಆದರೆ ಒಂಥರ ಬ್ಯಾಡ್ ಲಕ್ ಅನ್ಸೋದಕ್ಕೆ ಸ್ಟಾರ್ಟ್ ಆಯಿತು ಇಬ್ಬರಿಗೂ ಒಂಥರ. ಯಾಕೆಂದರೆ May 4th ಅನೌನ್ಸ್ ಮಾಡಿದ್ರು ಟಿಕೆಟ್, ಮತ್ತೆ ಬುಕ್ ಮಾಡೋ ಪರಿಸ್ಥಿತಿಗೆ ಬಂತು. ಯಾಕೆಂದರೆ ಇಲ್ಲಿ ಕರೆಕ್ಟಾಗಿ ಅಷ್ಟು ಫುಲ್ಲು ಎಲ್ಲನೂ ಮೆನ್ಷನ್ ಮಾಡಿದರೆ ಅದೇ ಥರನೇ ರೂಲ್ಸ್ ಫಾಲೋ ಮಾಡ್ತಾರೆ, ಅಲೋ ಮಾಡಲ್ಲ. ಸೊ ಅದಕ್ಕೋಸ್ಕರ ಅಂಥೇಳಿ ನಾವು May 4th ಒಳಗಡೆನೇ ಇಲ್ಲಿಗೆ ಬರಬೇಕಾಯ್ತು. ನಾವು ಅಂದ್ಕೊಂಡ್ವಿ ಏನಿದು ಜಸ್ಟ್ 1 ಡೇ ಎಲ್ಲ ಮಿಸ್ ಆಯಿತು ಅಂತ. ಬಟ್ ನನಗೇನು ಅನಿಸ್ತಾ ಇತ್ತು ಅಂತಂದರೆ, ಚಂದು ನಾನು ಡಿಸ್ಕಸ್ ಮಾಡಿದಿಷ್ಟೇ, ಬಟ್ ನಾವು ಟಿಕೆಟ್ ಬಗ್ಗೆ ಹೇಳ್ತಾ ಇದ್ದೀವಿ ಅಥವಾ ನಾವು ಹೋಗೋದ್ರ ಬಗ್ಗೆ ಮಾತಾಡ್ಕೊತಾ ಇದ್ದೀವಿ. ಬಟ್ ಒಂದು ಮನ್ಸಿಗೆ ಬೇಜಾರಾಗ್ತಾ ಇತ್ತಿದ್ದು, ನಾನು ಆ ಟೈಮಲ್ಲಿ ಬೆಂಗಳೂರಿಗೆ ಹೋಗಿ ಅಲ್ಲೇ ಒಳಗಡೆನೇ ಇದ್ವಿ, ಎಲ್ಲೂ ಹೋಗಲಿಲ್ಲ, ಆ ಅಪಾರ್ಟ್ಮೆಂಟಲ್ಲೇ ಇದ್ದಿದ್ದು. ಸೊ ಅಮ್ಮ ಎಲ್ಲ ನಮ್ಮ ಜೊತೆನೇ ಇದ್ದರು. ಬಟ್ ನಮಗೆ ಅನ್ನಿಸ್ತಾ ಇದ್ದಿದ್ದು, ನನಗೆ ಫುಲ್ ಬೆಳಿಗ್ಗೆಯಿಂದ ರಾತ್ರಿ ಎಲ್ಲನೂ ಫುಲ್ ಆ್ಯಂಬುಲೆನ್ಸ್ ಸೌಂಡ್ ಬರ್ತಾನೆ ಇರೋದು. ಅದೆಲ್ಲ ನೋಡಿ ಆ ಥರ ನ್ಯೂಸು ಅಥವಾ ಆ ಥರ ವೀಡಿಯೋಸ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋರು, ಅಲ್ಲಿ ನಡೀತಿರೋ ಅಂಥ ಸ್ಥಿತಿ ಎಲ್ಲ ನೋಡ್ಬಿಟ್ಟು ನಮ್ದೇನು ಅನ್ನಿಸ್ತಾನೆ ಇಲ್ಲ. ಲೈಕ್ ಬಿಗ್ ಡೀಲ್ ಅಂತಲೇ ಅನ್ನಿಸ್ತಾ ಇಲ್ಲ. ಎಷ್ಟೊಂದು ಜನ ಸಾಯ್ತಾ ಇದ್ದಾರೆ, ಎಷ್ಟೊಂದು ಜನ ಕಷ್ಟಪಡ್ತಾ ಇದ್ದಾರೆ, ಎಷ್ಟೊಂದು ಜನ ಬೆಡ್ಗೋಸ್ಕರ, ಊಟಕ್ಕೋಸ್ಕರ, ಎಷ್ಟೊಂದು ಒಂದು ಅದನ್ನು. ಯಾಕೆಂದರೆ ನಾನು ಪರ್ಸ್ನಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಅಲ್ಲಿದ್ದಾಗ. ಅದು ನಾಯ್ಸ್ ಕೇಳಿದ್ರೆ ನಂಗೆ ಭಯ ಆಗ್ತಾ ಇತ್ತು ಫುಲ್ ಆ್ಯಂಬುಲೆನ್ಸ್ದು. ಸೊ ಅಥವಾ ನಮ್ಮ ಪೇರೆಂಟ್ಸ್ನ ಎಲ್ಲ ಬಿಟ್ಟು ಬರೋದಕ್ಕೂ ಹೀಗೆ ಅಂತಲೇ ಅನ್ನಿಸ್ತಾ ಇರೋದು. ಬಟ್ ಎಲ್ಲರೂ ನಮಗೆ ಧೈರ್ಯ ಹೇಳಿ ಸೊ ಸೇಫಾಗಿ ಹುಷಾರಾಗಿ ಹೋಗಿ ರೀಚ್ ಆಗಿ ನಾವೆಲ್ಲ ಒಳಗೆ ಇರ್ತೀವಿ, ಸೇಫಾಗಿರ್ತೀವಿ ಅಂತ ಎಲ್ಲರೂ ನಮಗೆ ಬೆಸ್ಟ್ ವಿಶ್ ಮಾಡಿ ನಮಗೆ ಸೇಫಾಗಿ ಹೋಗೋ ರೀತಿಯೇ ಎನ್ಕರೇಜ್ ಮಾಡಿ ಕಳಿಸಿದ್ದು. ಎಲ್ಲರೂ ತುಂಬಾ ಮಿಸ್ ಮಾಡ್ಕೊತೀವಿ. ಬಟ್ ಲಕ್ಕಿಲಿ ಎಲ್ಲರೂ ಸೇಫಾಗಿದ್ದಾರೆ ನಮ್ಮ ಮನೆ ಕಡೆ ಎಲ್ಲ. ನಾನು ಅದನ್ನೇ ವಿಶ್ ಮಾಡ್ತೀನಿ ಎಲ್ಲರಿಗೂ, ಆದಷ್ಟು ಸೇಫಾಗಿರಿ. ನಿಮ್ಮನ್ನು ನೀವು ಟೇಕ್ ಕೇರ್ ಮಾಡಿ ಸಾಕು. ಅವಾಗ ಬೇರೆ ಯಾರೂ ನಿಮ್ಮನ್ನು ಟೇಕ್ ಕೇರ್ ಮಾಡೋದು ಅಥವಾ ನೀವು ನೆಕ್ಸ್ಟು ಬೇರೆ ಇನ್ನೊಂದು ಸ್ಥಿತಿ ಕಷ್ಟಪಡೋದೇ ಬೇಕಿಲ್ಲ. ಸೊ ನನಗೆ ಅದು ಒಂದು ಬೇಜಾರಾಗ್ತಾ ಇತ್ತು. ಟಿಕೆಟ್ ಬುಕ್ ಮಾಡಬೇಕಾದ್ರೆ ನಾವು ಪ್ಲೀಸ್ ಯಾರೆಲ್ಲ ಅಲ್ಲಿ ನೀವು ಸ್ಟ್ರಕ್ ಆಗಿದ್ದರೆ ಟ್ರಾವೆಲ್ ಏಜೆಂಟ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಅವ್ರಿಗೆ ಸ್ವಲ್ಪ ಡೀಟೇಲ್ ಗೊತ್ತಿರುತ್ತೆ, ಹಾಗೆ ಅವ್ರಿಗೆ ಸ್ವಲ್ಪ ಆಕ್ಸೆಸ್ ಎಲ್ಲ ಇರುತ್ತೆ ಈ ಥರ ಏನಾದರೂ ಟೈಮ್ಗಳು ಬಂದಾಗ. ಸೊ ಚಂದನು ಅಷ್ಟೇ, ಆ್ಯಸ್ ಸೂನ್ ಆ್ಯಸ್ ಅವರು ಅನೌನ್ಸ್ ಮಾಡಿದ ತಕ್ಷಣ ಕ್ವಿಕ್ಕಾಗಿ ಟ್ರಾವೆಲ್ ಏಜೆಂಟ್ ಅವ್ರಿಗೆ ಕಾಲ್ ಮಾಡಿದರು. ಲಕ್ಕಿಲಿ ನಮಗೆ ಒಂದು ಒಳ್ಳೆ ಟ್ರಾವೆಲ್ ಏಜೆನ್ಸಿ ಅವರೇ ಕನೆಕ್ಟ್ ಆದರು. ಸೊ ಅವರು ಆನೆಸ್ಟಾಗಿ ಟಿಕೆಟ್ ಟ್ರೈ ಮಾಡಿದ್ರು. ಇವನ್ ಅವ್ರು ಟ್ರೈ ಮಾಡ್ತಾ ಇದ್ರು, ಚಂದು ನಾನು ಇಬ್ರು ಕಂಟಿನ್ಯೂಸ್ ಆಗಿ ಟ್ರೈ ಮಾಡ್ತಾ ಇದ್ವಿ ಟಿಕೆಟು.
ಅದಾದಮೇಲೆ ಏರ್ ಇಂಡಿಯಾದವರು ಎಕ್ಸ್ಟ್ರಾ 2 ಫ್ಲೈಟ್ನ ಆ್ಯಡ್ ಮಾಡಿದ್ರು. ಒಂದು ಫನ್ ಥಿಂಗ್ ಅಂತ ಅಂದರೆ ಚಂದು ನಾನು ಬೆಳಿಗ್ಗೆ 6:30ಗೆ ಕೂತ್ಕೊಂಡವರು 11:30 ತನಕನೂ ನೋಡ್ತಾ ಇದ್ವಿ. ನಾಟ್ ಇವನ್ 1 ಸೆಕೆಂಡು ಮಿಸ್ ಮಾಡಿಲ್ಲ. ರಿಫ್ರೆಶ್ ಕೊಟ್ಟು ಯಾವ್ದಾದ್ರು ಟಿಕೆಟ್ಸ್ ಬರುತ್ತಾ ಅಂತ ಚೆಕ್ ಮಾಡ್ತಾ ಇದ್ವಿ. ಬಟ್ ನೋಡಿದ್ರೆ ಬರಲಿಲ್ಲ. ಅದಾದಮೇಲೆ ಚಂದು ನೋಡೋಣ ಇರೋ ಅಂತೇಳಿ ಜಸ್ಟ್ ಬ್ರೇಕ್ಫಾಸ್ಟ್ ಮಾಡಬೇಕು ಅಂತೇಳಿ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಒಂದು 20 ನಿಮಿಷ ಗ್ಯಾಪ್ ಕೊಟ್ಟಿರ್ಬೋದು. ಅಷ್ಟರಲ್ಲಿ ಏರ್ ಇಂಡಿಯಾ ಟಿಕೆಟ್ ಅವರು 2 ಫ್ಲೈಟ್ ಬಿಟ್ಟಿದ್ದಾರೆ, ಅದನ್ನು ಫುಲ್ ಆಗಿ ಹೋಗ್ಬಿಟ್ಟಿದೆ. ಚಂದು ಆಸ್ ಸೂನ್ ಆಸ್ ಫಿನಿಶ್ ಮಾಡಿ ನೋಡಿದ ತಕ್ಷಣ ಲ್ಯಾಪ್ಟಾಪ್ ತಗೋ ಅಂತ ಇದ್ರು. ತಗೊಂಡು ನೋಡಿದ್ರೆ ಫುಲ್ ಆಗಿಬಿಟ್ಟಿತ್ತು ಅದು ಕೂಡ ಫ್ಲೈಟ್ ಟಿಕೆಟ್ಸ್. ಯಾಕಂದರೆ ಈ ಥರ ಟ್ರಾವೆಲ್ ಬ್ಯಾನ್ ಅನೌನ್ಸ್ ಮಾಡಿದಾಗ ಅಲ್ಲಿ ಎಲ್ಲರೂ ಸ್ಟ್ರಕ್ ಆಗಬೇಕಾಗುತ್ತೆ ಅಂತ ಎಷ್ಟೊಂದು ಕಮಿಟ್ಮೆಂಟ್ಸ್ ಇರುತ್ತೆ. ಇಲ್ಲೆಲ್ಲ ಮನೆಯೆಲ್ಲ ಬಿಟ್ಟೋಗಿರ್ತೀವಿ, ಬರಲೇಬೇಕಾಗುತ್ತೆ. ಆ್ಯಂಡ್ ಟ್ರಾವೆಲ್ ಬ್ಯಾನ್ ಅನೌನ್ಸ್ ಮಾಡಿದಾಗ ಅವರು ಯಾವಾಗ ಓಪನ್ ಮಾಡ್ತಾರೆ ಅನ್ನೋದು ಒಂದು ಕ್ಲಾರಿಟಿ ಇರಲ್ಲ. ಯಾಕೆಂದರೆ ಇದು ಆಲ್ಮೋಸ್ಟ್ 1.5 ವರ್ಷದಿಂದ ಇದೆ. ಆಲ್ಮೋಸ್ಟ್ UK ಅಲ್ಲೆಲ್ಲನೂ 1 ವರ್ಷ ಆಗಿದೆ ಈ ಥರನೇ ಬ್ಯಾನ್ ಅನೌನ್ಸ್ ಮಾಡಿ. ಅದಕ್ಕೋಸ್ಕರ ಅಂತ ಕ್ವಿಕ್ಕಾಗಿ ಆ್ಯಕ್ಷನ್ ತಗೋಬೇಕಿತ್ತು ನಾವು. ಸೊ ಅಷ್ಟರಲ್ಲಿ ಎಲ್ಲನೂ ಫುಲ್ಲಾಗಿ ಹೋಯ್ತು. ಅದು ಇನ್ನೊಂದು ಅಂದರೆ ಟ್ವಿಟ್ಟರಲ್ಲಿ ಅವ್ರು ಹೇಳ್ತಾ ಇದ್ರು ಹೊಸದು ಮತ್ತೆ ಫ್ಲೈಟ್ ಬಿಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಅಂತ. ಸೊ ಅದನ್ನು ನೋಡಿಬಿಟ್ಟು ನಾನು ಟ್ವಿಟರ್ ಫಾಲೋ ಮಾಡ್ತಾ ಇರೋದು. ಅವ್ರು ಬಿಟ್ಟರೆ ಅಗೇನ್ ಮತ್ತೆ ಬುಕ್ ಮಾಡೋಣ ಅಂತ. ಚಂದೂ ಆ್ಯಕ್ಟಿವ್ ಇರೋದು, ಚಂದು ಏಜೆಂಟ್ ಜೊತೆ ಮಾತಾಡಿಕೊಂಡು ಆ ಥರ. ಸೊ ಅವರು ಏಜೆಂಟ್ ಅವ್ರು ಕೂಡ ತುಂಬ ಆಪ್ಷನ್ಸ್ ಕೊಡ್ತಾ ಇದ್ರು. ಅಂದರೆ ಕೆಲವ್ರು ಹೇಗೆ ಮಾಡ್ತಿದ್ದಾರೆ ಅಂತಂದರೆ ಇನ್ನೊಂದು ಎಷ್ಟೊಂದು ಕಂಟ್ರೀಸು ಆಲ್ರೆಡಿ ಇಂಡಿಯನ್ ಪಾಸ್ಪೋರ್ಟ್ ಏನಿದೆ ಅದನ್ನು ರಿಸ್ಟ್ರಿಕ್ಟ್ ಮಾಡಿದ್ದಾರೆ. ಅದ್ರ ಮುಖಾಂತರ ಟ್ರಾವೆಲ್ ಮಾಡೋದಕ್ಕಾಗಲ್ಲ. ಎಷ್ಟೊಂದು ಆಲ್ಮೋಸ್ಟ್ ಸುಮಾರು ಕಂಟ್ರೀಸ್ ಆಪ್ಷನ್ನೇ ಇಲ್ಲ. ಸೊ ಮಾಲ್ಡೀವ್ಸ್ ಕೂಡ ಮಾಲ್ಡೀವ್ಸ್ ಹೋಗ್ಬಿಟ್ಟು ಅಲ್ಲಿಂದ ಫ್ಲೈ ಮಾಡೋ ಥರ ಇದ್ರು. ಬಟ್ ಆದರೆ ಮಾಲ್ಡೀವ್ಸ್ ಕೂಡ ರಿಸ್ಟ್ರಿಕ್ಟ್ ಮಾಡಿದ್ದಾರೆ. ಮತ್ತೆ ಅಲ್ಲಿಗೆ ಹೋಗಿ ರಿಟರ್ನ್ ಟಿಕೆಟ್ ಇರಬೇಕು ಹೋಟೆಲಿಂದ, ಮತ್ತೆ ವಾಪಸ್ ಇಂಡಿಯಾಗೆ ಬರಬೇಕು ಅಂತ. ಹಾಗೆ ಇಸ್ತಾನ್ಬುಲ್ ಹೋಗಿ ಅಲ್ಲಿ 14 ದಿನ ಕ್ವಾರಂಟೈನ್ ಆಗಿ ಅಲ್ಲಿಂದ ಮತ್ತೆ ಇಲ್ಲಿಗೆ ಟ್ರಾವೆಲ್ ಮಾಡೋ ಥರ ಎಷ್ಟೊಂದು ಇದೆ. ಮತ್ತು ಚೆಕಪ್ ಮಾಡಿಸ್ಕೊಳೋದು ಅದೆಲ್ಲ ತುಂಬಾ ರಿಸ್ಕಿ ಥಿಂಗ್ ಇದೆ. ಎಷ್ಟೊಂದು ಜನ ಈ ಸಿನಾರಿಯಾದಲ್ಲಿ ಕೂಡ ಗೋತ್ರು ಆಗಿದ್ದೀರಾ ಅಂತ ಅನ್ಕೊತೀನಿ. ಬಟ್ ನಾವು ನನ್ನ ಬರ್ತ್ಡೇ ಟೈಮ್ಗೆ ಮಾಲ್ಡೀವ್ಸ್ ಹೋಗೋದು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಚಂದು ಆಲ್ರೆಡಿ ಮುಂಚೆನೇ ಇಲ್ಲಿದ್ದಾಗಲೇ ಮಾಲ್ಡೀವ್ಸ್ ನನ್ನ ಬರ್ತ್ಡೇನ ಮಾಲ್ಡೀವ್ಸಲ್ಲಿ ಸೆಲೆಬ್ರೇಟ್ ಮಾಡೋಣ, ನಂಗೆ ತುಂಬಾ ಇಷ್ಟ ಇದೆ ಮಾಲ್ಡೀವ್ಸ್ ಹೋಗಬೇಕು ಅಂತ. ಇಂಡಿಯಾದಲ್ಲಿ ಇದ್ದಾಗ ಆಗಿರಲಿಲ್ಲ. ಸೊ ಇಲ್ಲಿರೋದ್ರಿಂದ ಇಲ್ಲಿಂದ ತುಂಬ ದೂರ ಇದೆ ನಮ್ಮ ಕಂಟ್ರಿ. ಸೊ ಅಲ್ಲಿಗೆ ಹೋದಾಗಲೇ ಹೋಗೋದಕ್ಕೆ ಅಂತ ಆ ಥರ ಅಂದ್ಕೊತಾ ಇದ್ವಿ. ಹಾಗಾಗಿ ಮಾಲ್ಡೀವ್ಸ್ದು ಟಿಕೆಟ್ ಬುಕ್ ಮಾಡ್ಕೊಂಡಿದ್ವಿ ನಾವು ಎಲ್ಲನೂ ಪ್ಲ್ಯಾನ್ ಮಾಡಿಬಿಟ್ಟು. ಬಟ್ ಲಾಸ್ಟಿಗೆ ಈ ಪ್ಯಾಂಡಮಿಕ್ ಎಲ್ಲ ಜಾಸ್ತಿ ಆದಮೇಲೆ ಕ್ಯಾನ್ಸಲ್ ಮಾಡಿದ್ವಿ ಆ ಟಿಕೆಟ್ ನಾವು. ಬಟ್ ತುಂಬ ಲಕ್ ಅಂತ ಅಂದರೆ ನಮಗೆ ಟೈಮಲ್ಲಿ ಮಿಸ್ ಆಯಿತು. ಹಾಗೆ 4ಕ್ಕೆ ಟಿಕೆಟ್ ಬುಕ್ ಮಾಡಿದರೆ 5ಕ್ಕೆ ಟಿಕೆಟ್ ಬುಕ್ ಮಾಡಿದರೆ 4ಕ್ಕೆ ಎಂಡ್ ಡೇಟ್ ಇತ್ತು. ಅಲ್ಲೂ ಕೂಡ ಮಿಸ್ ಆಯಿತು. ನಾವು ಅಂದ್ಕೊತಿದ್ವಿ ತುಂಬ ಬ್ಯಾಡ್ ಲಕ್ ಅನಿಸುತ್ತೆ ನಮ್ಮದು ಸಿಗ್ತಾ ಇಲ್ಲ, ಬ್ಯಾಡ್ ಲಕ್ ತುಂಬಾ ಬ್ಯಾಡ್ ಲಕ್ ಇದೆ ಅಂತ ಆ ಥರ ಅಂದ್ಕೊಳ್ತಾ ಇದ್ವಿ. ಬಟ್ ಅದ್ರ ನಡುವೆ ನನಗೆ ಇದೆಲ್ಲ ನೋಡ್ಬಿಟ್ಟು ನಾನು ಚಂದಗೂ ಹೇಳ್ತಾ ಇದ್ದೆ, ಅಂದರೆ ಇಷ್ಟೊಂದೆಲ್ಲ ಇಲ್ಲಿ ಜೀವ ಉಳಿಸ್ಕೊಂಡು ಕಷ್ಟಪಡ್ತಿದ್ದಾರೆ, ಇಷ್ಟೊಂದು ನೋವಾಗ್ತಾ ಇದೆ, ಇದ್ರ ಮುಂದೆ ನಮ್ದೇನೂ ಇಲ್ಲ ಬಿಡು ಅಂತ ಆ ಥರ ಅಂದ್ಕೊಂಡು ನಾವು ಸ್ವಲ್ಪ ಪಾಸಿಟಿವಲ್ಲೇ ಸ್ವಲ್ಪ ನಾರ್ಮಲ್ ಆಗಿನೇ ಇದ್ವಿ. ಅದಾದಮೇಲೆ ಟ್ರಾವೆಲ್ ಏಜೆಂಟ್ ಅವ್ರು ಕಾಲ್ ಮಾಡಿ ಬಿಸ್ನೆಸ್ ಕ್ಲಾಸ್ ಟಿಕೆಟ್ಸ್ ಇದೆ ಬುಕ್ ಮಾಡಲಾ ಅಂತ ಕೇಳಿದ್ರು. ನಮಗೆ ಅದು ಟಿಕೆಟ್ ಸಿಗೋದೇ ಒಂದು ಲಕ್. ಈ ಟೈಮಲ್ಲಿ ತುಂಬಾ ಲಕ್ಕಿ ಅಂತ ಹೇಳ್ಬೋದು. ಯಾಕೆಂದರೆ ಎಷ್ಟೊಂದು ಜನ ಹೇಳ್ತಾ ಇದ್ರಿ ಐ ಮೀನ್ ತುಂಬ ಲಕ್ಕಿ ಇದ್ದೀರಾ ಪ್ರಿಯಾ ಅಂತ. ಡೆಫಿನೆಟ್ಲಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನನ್ನನ್ನು ಈ ಮುಖಾಂತರನೂ ಇನ್ನೊಂದು ಕಡೆ ಪ್ರೂವ್ ಮಾಡಿದೆ ಅಂತ ಹೇಳ್ಬೋದು. ಬಿಸ್ನೆಸ್ ಕ್ಲಾಸ್ ಟಿಕೆಟ್ಸ್ ಇಬ್ರಿಗೂ ಬುಕ್ ಆಯಿತು. ಹಾಗೆ ಎಷ್ಟು ಜನ ಕೇಳ್ತಾ ಇದ್ರಿ ಬಿಸ್ನೆಸ್ ಕ್ಲಾಸ್ ಟಿಕೆಟ್ಗೆ ಎಷ್ಟು ದುಡ್ಡು ಎಷ್ಟು ಅಂತ. ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಆಲ್ಮೋಸ್ಟ್ ಬಿಸ್ನೆಸ್ ಕ್ಲಾಸ್ ಟಿಕೆಟ್ಸು ತುಂಬಾ ಎಕ್ಸ್ಪೆನ್ಸಿವ್ ಇರುತ್ತೆ. ಅದರಲ್ಲಿ ಈ ಥರ ಪ್ಯಾಂಡಮಿಕ್ ಟೈಮಲ್ಲಿ ಅಥವಾ ಈ ಥರ ಟ್ರಾವೆಲ್ ಬ್ಯಾನ್ ಅನೌನ್ಸ್ ಆದಾಗ ಈ ಥರ ಟೈಮಲ್ಲಿ ಟ್ರಾವೆಲ್ ಮಾಡಬೇಕು ಅಂತಂದರೆ ಬೂಮ್, ಸೊ ಹೆವಿ ಎಕ್ಸ್ಪೆನ್ಸಿವ್ ಇದೆ. ಬಟ್ ನಾನು ಅಂದರೆ ಹೋಪ್ಸೋ ನಿಮ್ಮೆಲ್ಲರಿಗೂ ಅರ್ಥ ಆಗಿರುತ್ತೆ ಅಂತ ಅಂದ್ಕೊತೀನಿ. ಐ ಮೀನ್ ಅದು ಅಮೌಂಟು ಎಲ್ಲ ನಾನು ಹೇಳ್ಬೋದು, ಬಟ್ ಆದರೆ ಅಷ್ಟು ನನಗೆ ಅಷ್ಟು ಕಂಫರ್ಟ್ ಆಗಲ್ಲ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಈ ಥರ ಅಮೌಂಟ್ ಶೇರ್ ಮಾಡೋದು, ಅಥವಾ ನನಗೆ ಅದು ಬೇರೆ ಥರ ಏನಾದರೂ ಎಫೆಕ್ಟ್ ಆಗ್ಬೋದು ಅಂತ ನಾನೇನೂ ಶೇರ್ ಮಾಡೋದಕ್ಕೆ ಹೋಗ್ತಾ ಇಲ್ಲ ಅಷ್ಟೇ. ಬಟ್ ಜಸ್ಟ್ ಥಿಂಕ್ ಮಾಡಿ ತುಂಬಾ ಎಕ್ಸ್ಪೆನ್ಸಿವ್ ಇರುತ್ತೆ. ಸೊ
ಬಟ್ ಆದ್ರೆ ನಮ್ಮಿಬ್ಬರಿಗೆ ಇನ್ನೊಂದು ಖುಷಿ ಟಿಕೆಟ್ ಸಿಕ್ಕಿದ್ದು ಅಂಡ್ ಜೊತೆಗೆ ಬಿಸ್ನೆಸ್ ಕ್ಲಾಸ್ಗೆ ನಾರ್ಮಲ್ ಆಗಿ ತುಂಬಾ ಎಕ್ಸ್ಪೆನ್ಸಿವ್ ಇರುತ್ತೆ. ಸೊ ಅದಕ್ಕೆ ಬಿಟ್ಟು ಸ್ವಲ್ಪ ಎಕ್ಸ್ಟ್ರಾ ಕೊಡ್ತಾ ಇದೀವಿ. ಅದು ಈ ಪ್ಯಾಂಡಮಿಕ್ ಟೈಮಲ್ಲಿ ಅದು ಕೂಡ ಲಕ್ಕಿದೆ ಅನ್ಕೊಂಡು ನಾವು ವಿ ಆರ್ ರೆಡಿ ಟು ಕಮಿಂಗ್ ಬಿಸ್ನೆಸ್ ಕ್ಲಾಸ್. ಯಾಕೆಂದ್ರೆ ಈ ಟೈಮಲ್ಲಿ ಎಷ್ಟೊಂದು ಜನ ಪ್ರೈವೇಟ್ ಚಾಪರಲ್ಲಿ ಬರೋದು ಅಥವಾ ಪ್ರೈವೇಟ್ ಜೆಟಲ್ಲಿ ಹೋಗೋದು ಆ ಥರ ಎಲ್ಲ ಪ್ರೈವೇಟ್ ಆಗಿ ಆಲ್ಮೋಸ್ಟ್ ಎಷ್ಟೊಂದು 20 lakhs ಆದ್ರೂ ಒಂದು ಟಿಕೆಟ್ಗೆ ಕೊಟ್ಬಿಟ್ಟು ಬರೋದಕ್ಕೆ ಕೂಡ ರೆಡಿ ಇದ್ದಾರೆ ಎಷ್ಟೊಂದು ಜನ. ಸೊ ಹಾಗಾಗಿ ನಾವು ಇದನ್ನ ಡಿಸೈಡ್ ಮಾಡಿದ್ವಿ. ಬಿಸ್ನೆಸ್ ಕ್ಲಾಸ್ ಎನಿವೆ ನಾವು ಹೋಗ್ಬೇಕಿತ್ತು ಅಂತ ಮೊದಲಿಂದನೂ ಅನ್ಕೊಂತಾ ಇದ್ವಿ ಚಂದು ನಾನು. ನನಗೆ ತುಂಬಾನೇ ಇಷ್ಟ ಆಯಿತು. ಬಟ್ ಚಂದು ಇದೇ ಟೈಮ್ ಅಂಡ್ ನನ್ನ ಬರ್ತಡೇ ಕೂಡ ಮಾಲ್ಡೀವ್ಸ್ ಎಲ್ಲೂ ಹೋಗಲಿಲ್ಲ, ಹಾಗಾಗಿ ಇದೇ ನನ್ನ ಕಡೆಯಿಂದ ಗಿಫ್ಟ್ ಅಂತ ಹೇಳ್ಬಿಟ್ಟು ಅವರು ಬಿಸ್ನೆಸ್ ಕ್ಲಾಸ್ನ ಬುಕ್ ಮಾಡಿದ್ರು. ತುಂಬ ಕಂಫರ್ಟಬಲ್ ಆಗಿ ಆರಾಮಾಗಿ ಬಂದ್ವಿ. ಬನ್ನಿ ಇವಾಗ ನಾನು ಇಂಡಿಯಾದಿಂದ ಅಮೆರಿಕಕ್ಕೆ ಬರೋದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ ಬೇಕಾಯಿತು, ನಮ್ಮ ಫ್ಲೈಟ್ ರೂಟ್ ಹೇಗಿತ್ತು ಅಂತ ಹೇಳ್ತೀನಿ. ಮೊದಲು ನೀವು ಏರ್ಪೋರ್ಟಿಗೆ ಬರ್ತೀರಾ ಅಂತಂದರೆ ಈ 3 ಡಾಕ್ಯುಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮೊದಲನೇದು ಬಂದು ಪಾಸ್ಪೋರ್ಟ್, ಹಾಗೆ ನಿಮ್ಮದು ವೀಸಾ ಕೂಡ ಇರಬೇಕು, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಬಂದು RT-PCR ಟೆಸ್ಟ್ ರಿಪೋರ್ಟ್, ಅದು ನೆಗೆಟಿವ್ ಇರಬೇಕು. ಹಾಗೆ ಇನ್ನೊಂದು 72 ಗಂಟೆ ಒಳಗಡೆ ನಾವು ಟೆಸ್ಟ್ ಮಾಡಿಸಿರ್ಬೇಕು. ಅದು ICMR ಲ್ಯಾಬ್ ಅಪ್ರೂವ್ಡ್ ಇರಬೇಕು. ಇದು ಗೌರ್ಮೆಂಟ್ ಅಪ್ರೂವ್ಡ್ ಇರೋ ಲ್ಯಾಬಿಂದನೇ ರಿಪೋರ್ಟ್ ತಗೋಬೇಕು. ಸೊ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮೂರನೇದು ಬಂದು ಡಿಕ್ಲರೇಷನ್ ಫಾರ್ಮ್. ಸೊ ಡಿಕ್ಲರೇಷನ್ ಫಾರ್ಮ್ ಅಂತ ಅಂದರೆ ಇವಾಗ ನಾವೇನೆಲ್ಲ ರಿಪೋರ್ಟ್ ಸಬ್ಮಿಟ್ ಮಾಡ್ತೀವೋ ಅದನ್ನೆಲ್ಲನೂ ಕರೆಕ್ಟ್ ಇದೆ ಅಂತ ನಾವು ರೈಟ್ ಇದೆ ಅಂತ ನಾವು ಒಂದು ಡಿಕ್ಲರೇಷನ್ ಫಾರ್ಮ್ಗೆ ಸೈನ್ ಮಾಡಿ ಫಿಲ್ ಮಾಡಿ ಕೊಡಬೇಕಾಗುತ್ತೆ. ಸೊ ಈ 3 ಡಾಕ್ಯುಮೆಂಟ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ನೀವು ಅಲ್ಲಿಗೆ ಹೋದಾಗ ಕೂಡ ಅವರು ನೀವು ಯಾವ ಏರ್ಲೈನ್ಸಲ್ಲಿ ಫ್ಲೈ ಮಾಡ್ತೀರೋ ಅವರು ಕೂಡ ಒಂದು ಫಾರ್ಮ್ ಜೆರಾಕ್ಸ್ ಕೊಡ್ತಾರೆ, ಅದನ್ನು ಕೂಡ ಫಿಲ್ ಮಾಡಬೇಕಾಗುತ್ತೆ. ಹಾಗೆ ನೀವು ಆಲ್ಮೋಸ್ಟ್ ಫ್ಲೈಟ್ ಡೀಟೇಲ್ಗೆ ಹೋದರೆ ಅಲ್ಲೇ ನಿಮಗೆ ಫಾರ್ಮ್ ಅವೈಲಬಲ್ ಇರುತ್ತೆ, ಆ ವೆಬ್ಸೈಟಲ್ಲೇ ಡೌನ್ಲೋಡ್ ಮಾಡಿಕೊಂಡು ಫಿಲ್ ಮಾಡಬೇಕಾಗುತ್ತೆ. ಸೊ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ 3 ಡಾಕ್ಯುಮೆಂಟ್ ಇದ್ದರೆ ರೆಡಿ ಟು ಗೋ. ಒಂದು ಫ್ಲೈಟ್ ರೂಟ್ ಬಂದು ಬ್ಯಾಂಗ್ಳೂರ್ ಟು ದೋಹಾ ಟು ಡಾಲಸ್ ಟು ಸಿಯಾಟಲ್ ಈ ಥರ ಇತ್ತು. ನಾವು ಟ್ರಾವೆಲ್ ಬ್ಯಾನ್ ಡೇಟ್ ಏನಿದೆ ಅದ್ರ ಒಳಗಡೆನೆ ಹೋಗಬೇಕಾಗಿರೋದ್ರಿಂದ ನಮಗೆ ಎಲ್ಲಿಗೆ ಯಾವ ಸಿಟಿಗೆ ಸಿಗುತ್ತೋ ಆ ಸಿಟಿಗೆ ನಾವು ಫ್ಲೈಟ್ ಬುಕ್ ಮಾಡ್ಕೊಂಡಿದ್ದು. ಸೊ ಡಾಲಸ್ಗೆ ಹೋಗ್ಬಿಟ್ಟು ಅಲ್ಲಿಂದ ಆಮೇಲೆ ನಾವು ಸಿಯಾಟಲ್ಗೆ ಫ್ಲೈಟ್ ಬುಕ್ ಮಾಡ್ಕೊಂಡು ಬಂದಿದ್ದು. ಬ್ಯಾಂಗ್ಳೂರಿಂದ ದೋಹಾಗೆ ಹೋಗ್ಬೇಕು ಅಂತಂದರೆ RT-PCR ಟೆಸ್ಟ್ ರಿಪೋರ್ಟ್ ಬಂದು ನಮಗೆ 48 ಗಂಟೆ ಒಳಗಡೆ ತಗೊಂಡಿರ್ಬೇಕು. ಹಾಗೆ ನಾವು ಬ್ಯಾಂಗ್ಳೂರಿಂದ ಡಾಲಸಿಗೆ ಬರಬೇಕು ಅಂತಂದರೆ ಅಮೆರಿಕಕ್ಕೆ ಬರಬೇಕು ಅಂತಂದರೆ 72 ಗಂಟೆ ಒಳಗಡೆ ಟೆಸ್ಟ್ ರಿಪೋರ್ಟ್ನ ತಗೊಂಡಿರ್ಬೇಕು. ಸೊ ಇಷ್ಟು ಮೇನ್ ಇಂಪಾರ್ಟೆಂಟ್ ಥಿಂಗ್ ಆಗುತ್ತೆ. ನಾವು ಬಂದಿದ್ದು ಡೈರೆಕ್ಟ್ ರೂಟ್ ಆಗಿರೋದ್ರಿಂದ ನಮಗೇನು ಬೇರೆ ಥರ ಚಾಲೆಂಜಸ್ ಏನು ನಾವು ಫೇಸ್ ಮಾಡಲಿಲ್ಲ. ಆರಾಮಾಗೇ ಟ್ರಾವೆಲ್ ತುಂಬಾ ಸ್ಮೂತಾಗಿ ಆಯಿತು, ನಮ್ಮ ಜರ್ನಿ ಆರಾಮಾಗೇ ಬಂದ್ವಿ. ಸೊ ನಾನು ವಿಶ್ ಮಾಡೋದು ಇಷ್ಟೇ, ಎಷ್ಟೊಂದು ಜನ ಆಲ್ರೆಡಿ ಇಂಡಿಯಾದಲ್ಲಿ ಸ್ಟ್ರಕ್ ಆಗಿದ್ದೀರಾ, ಫಿಗರ್ ಔಟ್ ಮಾಡ್ತಾ ಇರ್ತೀರಾ. ಸೊ ಏನಾದರೂ ಇಲ್ಲಿ ಮಗು ಇದ್ದು ಅಥವಾ ಸಿಟಿಸನ್ ಏನಾದರೂ ಇದ್ದರೆ ನಿಮ್ಗೇನೋ ಅಷ್ಟು ವರಿ ಇರಲ್ಲ. ಬಟ್ ಆದರೆ ಎಷ್ಟೊಂದು ಇಲ್ಲಿ ವೀಸಾ ಮೇಲೇ ವರ್ಕ್ ಮಾಡ್ತಾ ಇರ್ತಾರೆ, ಅವರಿಗೆಲ್ಲ ತುಂಬಾ ಎಫೆಕ್ಟ್ ಆಗಿರುತ್ತೆ. ಎಲ್ಲರೂ ಸ್ಟ್ರಾಂಗ್ ಆಗಿರಿ, ಪಾಸಿಟಿವ್ ಆಗಿರಿ. ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ಸು ಇಲ್ಲಿ ಏನೆಲ್ಲ ನಡೀತಾ ಇದೆ ಅಥವಾ ಏನೆಲ್ಲ ಚೇಂಜಸ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ, ಟ್ರಾವೆಲ್ ಬಗ್ಗೆ ಎಲ್ಲ ಅಪ್ಡೇಟ್ ಬೇಕು ಅಂತಂದರೆ ಫೇಸ್ಬುಕ್ಕಲ್ಲಿ SOS ಗ್ಲೋಬಲ್ ಇಂಡಿಯನ್ಸ್ ಅಂತ ಒಂದು ಗ್ರೂಪ್ ಇದೆ, ಅದಕ್ಕೆ ನೀವು ಜಾಯಿನ್ ಆಗಿ ಅದರಲ್ಲಿ ನಿಮ್ಮ ಕ್ವಶನ್ಸ್ ಏನಿದ್ರು ಹಾಕ್ಬೋದು. ಎಷ್ಟೊಂದು ಜನ ನಿಮ್ಮ ಕ್ವಶನ್ಸ್ಗೆ ಆನ್ಸರ್ ಮಾಡ್ತಾರೆ. ಹಾಗೆ ಅಲ್ಲಿ ಎಷ್ಟೊಂದು ಟ್ರಾವೆಲ್ ಬಗ್ಗೆನೇ ಅಪ್ಡೇಟ್ ಇರುತ್ತೆ, ಅದ್ರ ಬಗ್ಗೆ ಎಲ್ಲ ನೀವು ತಿಳ್ಕೊಬೋದು. ಯಾರಾದರೂ ನೀವು ಇನ್ನೂ ಆ ಗ್ರೂಪ್ಗೆ ಜಾಯಿನ್ ಆಗಿಲ್ಲ ಅಂತಂದರೆ ಸೊ ಪ್ಲೀಸ್ ಹೋಗಿ ಜಾಯಿನ್ ಆಗಿ. ಹಾಗೆ ವಾಟ್ಸಪ್ ಗ್ರೂಪೂ ಇರುತ್ತೆ, ಅದಕ್ಕೂ ಕೂಡ ಜಾಯಿನ್ ಆಗಿ. ಚಂದು ಇದೆಲ್ಲ ಆಗ್ತಿರೋ ಟೈಮಲ್ಲಿ ಅವರು ಕ್ವಿಕ್ಕಾಗಿ ಮಾಡಿದ್ದೇನೆ, ಗ್ರೂಪಲ್ಲೆಲ್ಲ ಜಾಯಿನ್ ಆದರು, ಅಲ್ಲಿ ಅಪ್ಡೇಟ್ ಬರೋದನ್ನ ನೋಡ್ತಾ ಇದ್ರು. ಆ ಥರನೇ ಮಾಡಿಬಿಟ್ಟು ಎಲ್ಲನೂ ಆ್ಯಕ್ಟಿವ್ ಆಗಿ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಟೈಮಲ್ಲಿ. ಚಂದು ನಾನು ಇಬ್ರು ಅಷ್ಟೇ ಒಂದು ಸ್ವಲ್ಪನೂ ಬಿಟ್ಟಿಲ್ಲ, ಗೊತ್ತಾದಾಗಲಿಂದ ಇಬ್ರು ಅದ್ರ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡಿ ನಾವು ಹೊರಡೋದ್ರ ಬಗ್ಗೆನೇ ಏನೆಲ್ಲ ಬೇಕೋ ಅದಕ್ಕೇ ಪುಷ್ ಮಾಡ್ಕೊತಾ ಇದ್ವಿ. ಟಿಕೆಟ್ನ ತುಂಬಾ ಟ್ರೈ ಮಾಡಿದ್ದೀವಿ. ಈ ಟೈಮಲ್ಲಿ ತುಂಬಾ ಚಾಲೆಂಜಿಂಗ್ ಆಗಿರುತ್ತೆ, ಎಷ್ಟೊಂದು ಸಾವಿರಾರು ಜನ ಬುಕ್ ಮಾಡ್ತಾ ಇರ್ತಾರೆ. ಸೊ ಅದು ಒಂದು ಬಿಗ್ ಚಾಲೆಂಜಿಂಗ್ ಆಗಿರುತ್ತೆ. ಎಷ್ಟೊಂದು ಜನಕ್ಕೆ ಟಿಕೆಟ್ ಸಿಕ್ಕಿದೆ, ಬಟ್ ಆದರೆ ಟೆಸ್ಟ್ ಮಾಡಿಸ್ಕೊಂಡು ಹೊರಡೋದಕ್ಕೆ ಅದೆಲ್ಲನೂ ರಿಸಲ್ಟ್ ಬಗ್ಗೆ ಎಷ್ಟೊಂದು ಜನಕ್ಕೆ ಪ್ರಾಬ್ಲಮ್ ಆಗಿ ಕೂಡ ಡ್ರಾಪ್ ಆಗಿದ್ದಾರೆ. ಅದಕ್ಕೋಸ್ಕರ ನೀವೇನಾದರೂ ಈ ಥರ ಬಂದಾಗ ಮೊದಲಿಗೆ ಹೋಗಿ ಈ ಟೈಮಲ್ಲಿ ಟೆಸ್ಟ್ನ ಫಸ್ಟ್ ಇದು ಮಾಡ್ಕೊಳ್ಳಿ. ಅದಾದಮೇಲೆ ಸೊ ಟಿಕೆಟ್ ಬುಕ್ ಮಾಡಿದ ತಕ್ಷಣವೇ ಎಲ್ಲದಕ್ಕೂ ಶುರು ಮಾಡ್ಕೊಳ್ಳಿ. ಡಾಕ್ಯುಮೆಂಟ್ ಏನೆಲ್ಲ ಬೇಕೋ ಆ ಥರ, ಅದು ಬೆಸ್ಟ್ ಆಗುತ್ತೆ. ಹಾಗೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಅಂದರೆ ಫ್ಲೈಟಲ್ಲಿ ಕೊಡೋದನ್ನ ನಾವು ನಮ್ಮ ಜೊತೆನೇ ತೊಗೊಂಡು ಬರ್ಬೋದಾ ಅಂತ ಎಷ್ಟೊಂದು ಜನಕ್ಕೆ ಕ್ವಶನ್ ಇದೆ.
ಮೊದಲಿಗೆ ಅವ್ರು ನಮಗೆ ಕೊಡೋ ಬ್ಲಾಂಕೆಟ್ ಆಗಿರ್ಬೋದು, ಹಾಗೆ ಪಿಲ್ಲೋ ಆಗಿರ್ಬೋದು, ಹೆಡ್ಸೆಟ್ ಆಗಿರ್ಬೋದು, ಈ ಮೂರನ್ನ ನಾವು ತಗೊಂಡು ಬರೋಂಗಿಲ್ಲ. ಜಸ್ಟ್ ಯೂಸ್ ಮಾಡಿಬಿಟ್ಟು ಅಲ್ಲೇನೆ ಇಡಬೇಕಾಗುತ್ತೆ. ಆದರೆ ನಮಗೆ ಕೊಡೋ ಸೂಟ್ ಆಗಿರ್ಬೋದು, ನೈಟ್ ವೇರ್ ಸೂಟ್ ಕೊಟ್ರಲ್ಲ ಅದು, ಮತ್ತು ಸ್ಕಿನ್ ಕೇರ್ ರೂಟೀನ್ ಕಿಟ್ ಆಗಿರ್ಬೋದು, ಜೊತೆಗೆ ಐ ಮಾಸ್ಕ್ ಆಗಿರ್ಬೋದು, ಸ್ಯಾನಿಟೈಸರ್ ಕಿಟ್ ಆಗಿರ್ಬೋದು, ಜೊತೆಗೆ ನಮಗೆ ನೈಟ್ ವೇರ್ ಸೂಟ್ ಎಲ್ಲ ಕೊಟ್ಟಿದ್ದ ಇದೇನಿದೆ ಇದು 4 ಐಟಮ್ನ ನಾವು ಜೊತೆಗೇನೆ ತಗೊಂಡು ಬರ್ಬೋದು. ಅದು ನಮ್ಮ ಪರ್ಸ್ನಲ್ ಯೂಸ್ಗೆ ಅಂತ ಕೊಟ್ಟಿದ್ದು. ಸೊ ಅದನ್ನು ನಾವು ತಗೊಂಡು ಬರ್ಬೋದು. ಸೊ ನಿಮಗೆ ಗೊತ್ತಾಯ್ತು ಅಂತ ಅನ್ಕೊತೀನಿ. ಆ್ಯಂಡ್ ಇನ್ನೊಂದು ಬಂದು ಫ್ಲೈಟಲ್ಲಿ ನಾವು ಎಕ್ಸ್ಟ್ರಾ ದುಡ್ಡು ಪೇ ಮಾಡಿದೀವ ನಾವು ತೊಗೊಂಡಿರೋ ಊಟಕ್ಕೆಲ್ಲ ಅಂತ ಕ್ವಶನ್ ಇದೆ. ನಾವು ಬುಕ್ ಮಾಡಿರೋ ಟಿಕೆಟಲ್ಲೇ ಫುಡ್ ಎಲ್ಲಾನು ಇನ್ಕ್ಲೂಡೆಡ್ ಇರುತ್ತೆ. ಆದರೆ ಸ್ವಲ್ಪ ಬಿಸ್ನೆಸ್ ಕ್ಲಾಸ್ ಆಗಿರೋದ್ರಿಂದ ಸ್ವಲ್ಪ ಬೇರೆ ಥರ ಫುಡ್ ಮೆನು ಎಲ್ಲ ಚೇಂಜ್ ಇರುತ್ತೆ. ಹಾಗೆ ಸ್ವಲ್ಪ ಅವ್ರದ್ದು ಪ್ರೆಸೆಂಟೇಷನ್ ಆಗಿರ್ಬೋದು ಎಲ್ಲ ಬೇರೆ ಥರನೇ ಅವ್ರದ್ದು ಫೆಸಿಲಿಟಿ ಇರುತ್ತೆ ಬಿಸ್ನೆಸ್ ಕ್ಲಾಸಲ್ಲಿ. ಎಕನಾಮಿಗೆ ಬಂದರೆ ಅಲ್ಲೇ ಒಂಥರ ಫುಡ್ ಸಿಸ್ಟಮ್ ಎಲ್ಲ ಇರುತ್ತೆ. ನನಗೆ 2 ವಿಡಿಯೋ ಕೂಡ ನಾನು ಕೆಳಗಡೆ ಲಿಂಕ್ ಅಟ್ಯಾಚ್ ಮಾಡಿರ್ತೀನಿ, ನೀವು ಡಿಫ್ರೆನ್ಸ್ ನೋಡ್ಬೋದು, ಚೆಕ್ ಮಾಡಿ. ನಾವು ಹೋಗ್ತಾ ಎಕನಾಮಿಯಲ್ಲಿ ಹೋಗಿದ್ದು, ಬರ್ತಾ ಬಿಸ್ನೆಸ್ ಕ್ಲಾಸಲ್ಲಿ ಬಂದಿದ್ದು. ಸೊ ಡಿಫ್ರೆನ್ಸ್ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ನನ್ನಿಂದ ಒಂದು ರಿಕ್ವೆಸ್ಟ್, ನೀವು ಯಾರೆಲ್ಲ ಇಂಡಿಯಾದಿಂದ ಅಮೆರಿಕಕ್ಕೆ ಟ್ರಾವೆಲ್ ಮಾಡಿದ್ರೋ ದಯವಿಟ್ಟು ಎಲ್ಲರೂ ಒಂದು 2 ವಾರ ಕ್ವಾರಂಟೈನ್ ಆಗಿ ಹೋಗಿ ಚೆಕ್ ಮಾಡಿಸ್ಕೊಳ್ಳಿ. ರಿಪೋರ್ಟ್ ಏನಂತ ಬರುತ್ತೆ ಅನ್ನೋದ್ರ ಮೇಲೆ ಡಿಸೈಡ್ ಮಾಡ್ಕೊಳ್ಳಿ. ನೆಗೆಟಿವ್ ಇದ್ರೆ ಇನ್ನೂ 1 ವಾರ ಕ್ವಾರಂಟೈನ್ ಆಗಿ ಅಂತಾನೆ ಹೇಳ್ತೀನಿ. ಯಾಕೆಂದರೆ ನಮ್ಮಿಂದ ಬೇರೆ ಯಾರಿಗೂ ತೊಂದರೆ ಆಗೋದು ಬೇಡ. ಆದಷ್ಟು ಸ್ವಲ್ಪ ದಿನ ಕ್ವಾರಂಟೈನ್ ಆಗಿ ಆಮೇಲೆ ನಿಮ್ಮ ನಾರ್ಮಲ್ ರೂಟೀನ್ಗೆ ಸೆಟ್ ಆಗ್ತಾ ಇರಿ. ಹಾಗೆ ಇಂಡಿಯಾದಲ್ಲಿ ಯಾರೆಲ್ಲ ಇದ್ದೀರೋ ದಯವಿಟ್ಟು ನೀವೆಲ್ಲರೂ ನಿಮ್ಮ ಆರೋಗ್ಯನ ಟೇಕ್ ಕೇರ್ ಮಾಡ್ಕೊಳ್ಳಿ. ಯಾವುದೇ ಥರ ಕಷ್ಟಕ್ಕೆ ಸಿಕ್ಕಾಕೋಬೇಡಿ ಅಂತಲೇ ಹೇಳ್ತೀನಿ. ಎಲ್ಲರೂ ಮನೆಯಲ್ಲೇ ಇರಿ, ಸೇಫ್ ಆಗಿರಿ. ಆದಷ್ಟು ಒಬ್ರಿಗೊಬ್ರು ಈ ಟೈಮಲ್ಲಿ ಹೆಲ್ಪ್ನ ಮಾಡ್ಕೊಂಡಿರಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ಮೆಲ್ಲರ ಕ್ವಶನ್ಗೂ ಆನ್ಸರ್ ಮಾಡಿದ್ದೀನಿ ಅಂತ ಅನ್ಕೊತೀನಿ. ನಿಮ್ಗೆ ಇನ್ನೂ ಏನಾದರೂ ಕ್ವಶನ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ನಿಮ್ಮೆಲ್ಲ ಕ್ವಶನ್ಸ್ಗೂ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆಲ್ಮೋಸ್ಟ್ ಒಂದು 2 ದಿನದಿಂದ ನಾನು ನಿಮ್ಮೆಲ್ಲ ಕ್ವಶನ್ಸ್ಗೂ ಆನ್ಸರ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲ ಕಮೆಂಟ್ಗೂ ನಾನು ರಿಪ್ಲೈ ಮಾಡ್ತಾ ಇದ್ದೀನಿ. ಒಂದು 3 ದಿನ ಆಯಿತು. ಇವಾಗ ಸ್ವಲ್ಪ ನಿದ್ದೆ ಕರೆಕ್ಟಾಗಿ ಸೆಟ್ ಆಗಿದೆ. ಬೇಗ ಮಲ್ಕೊತೀನಿ, ಬೇಗ ಹೇಳ್ತೀನಿ. ಮೊದಲೆಲ್ಲ ಹೇಗಾಗ್ತಿತ್ತು ಅಂದರೆ ಬೆಳಿಗ್ಗೆ 7 ಗಂಟೆಗೆ ಮಲ್ಕೊಂಡು ಸಂಜೆ 8ವರೆಗೆ ಹೇಳ್ತಾ ಇದೆ. ಅಷ್ಟೊತ್ತಿಗೆ ಫುಲ್ ನೈಟ್ ಆಗಿರೋದು, ಫುಲ್ ನೈಟ್ ಎಲ್ಲ ಎದ್ದಿರ್ತಾ ಇದೆ ಇಂಡಿಯಾ ಟೈಮ್ಗೆ. ಬಟ್ ಇವಾಗ ಆಲ್ರೆಡಿ ಸ್ವಲ್ಪ ಟೈಮು ಅಡ್ಜಸ್ಟ್ ಆಗ್ತಾ ಹೋಗಿದ್ದೀನಿ. ಇವಾಗ ಸ್ವಲ್ಪ ಕಂಫರ್ಟಬಲ್ ಆಗಿದ್ದೀನಿ, ವಿಡಿಯೋಸ್ ಎಲ್ಲ ಮಾಡ್ಬೋದು. ಹಾಗೆ ಕಮ್ಯುನಿಟಿ ಗಾರ್ಡನ್ ಬಗ್ಗೆ ಎಲ್ಲ ಕೇಳ್ತಾ ಇದ್ರಿ ನೀವು. ನಾವು ಹೋಗ್ಬೇಕಾದ್ರೆ ನಾನು ಹೋಗಿರ್ಲಿಲ್ಲ, ಚಂದು ಪಿಕ್ಕಾಗಿ ಹೋಗಿ ಹಾಲು ಮತ್ತು ಸ್ವಲ್ಪ ಕಡಲೆ ಗಿಡ ನಿಮಗೆ ಗೊತ್ತಿರುತ್ತೆ ಅನ್ಕೊತೀನಿ. ಹಸಿ ಕಡಲೆ ಬರುತ್ತಲ್ಲ ಹಿಂಗೆ ಬಿಡಿಸ್ಕೊಂಡು ತಿನ್ನೋ ಥರ, ನನಗೆ ಅದು ತುಂಬಾ ಫೇವ್ರೇಟ್. ಇಂಡಿಯಾದಲ್ಲಿ ಇದ್ದಾಗ ಅಮ್ಮ ಒಂದು ಆ ಥರದ್ದು ಬಂದರೆ ಒಂದು ಫುಲ್ಲು ಮೂಟೆ ತೊಗೊಂಡು ಅದನ್ನೆಲ್ಲನೂ ಬಿಡಿಸ್ಬಿಟ್ಟು ಫ್ರಿಜ್ಜಲ್ಲಿ ಇಡೋರು ನಾನು ತಿನ್ಕೊಳ್ಳಿ ಅಂತ. ಆಫೀಸ್ ಬಾಕ್ಸಿಗೆ ಕೂಡ ಹಾಕ್ಕೊಡೋರು, ಅಷ್ಟು ಫೇವ್ರೇಟ್ ನನಗದು. ಚಂದು ಹೇಳಿದಕ್ಕೆ ಅದು ಕೂಡ ಸ್ವಲ್ಪ ಮೊಳಕೆ ಕಟ್ಬಿಟ್ಟು ಹಾಕಿ ಬಂದಿದ್ವಿ. ನಮ್ಮ ನೈಬರ್ಸು ಹೆಲ್ಪ್ ಮಾಡ್ತಾಯಿದ್ರು ಅದಕ್ಕೆ. ಹೋಗಿ ನೋಡಬೇಕು ಏನಾಗಿದೆ ಅಂತ. ಅಂಡ್ ಬೇರೆ ಎಲ್ಲ ಸಸಿಗಳನ್ನೆಲ್ಲ ಹೋಗಿ ಹಾಕ್ತೀವಿ. ನಿಮ್ಮನ್ನು ಜೊತೆ ಕರ್ಕೊಂಡು ಹೋಗ್ತೀನಿ ಇವಾಗ. ಹಾಗೆ ಡಿಂಗೋ ಬಂದು ಶರಣನ್ನ ಮನೇಲಿ ಇಟ್ಟಿದ್ದೀನಿ. ಎಲ್ಲ ಪ್ಲಾಂಟ್ಸ್ ಹಾಗೆ ಡಿಂಗೋ ಎಲ್ಲಾನು ಅಲ್ಲೇ ಇದೆ. ಸೊ ಫಿಶ್ ಎಲ್ಲ ಅವನು ಹೋಗಿ ಕರ್ಕೊಂಡು ಬರಬೇಕು. ಬಟ್ ಇವಾಗ ಕ್ವಾರಂಟೈನಲ್ಲಿ ಇದ್ದೀವಿ. ಒಂದು 15 ಡೇಸ್ ಕ್ವಾರಂಟೈನ್ ಆಗಿಬಿಟ್ಟು ಆಮೇಲೆ ಹೋಗೋಣ ಅಂತ ಹೋಗೋದಕ್ಕೆ ಹೋಗಿಲ್ಲ. ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿದೆ, ಒಳ್ಳೆ ಇನ್ಫಾರ್ಮೇಶನ್ ಹೇಳಿದ್ದೀನಿ ಅಂತ ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನಗೆ ಲೈಕ್ ಬಟನ್ನ ಪ್ರೆಸ್ ಮಾಡಿ. ಹಾಗೆ ಇನ್ನೂ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಈಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಗೈಸ್. ಬಾಯ್.